ಎಲ್ಲರಿಗೂ ನಮಸ್ಕಾರ. ಈ ದಿನದ ಚರ್ಚೆಯ ವಿಶೇಷ ವಿಷಯ ಕಥೆ ಬರೆಯುವುದು ಹೇಗೆ. ಈ ವಿಷಯ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನನ್ನದೊಂದು ಸಂಕ್ಷಿಪ್ತ ಪರಿಚಯವನ್ನು ನಾನು ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ. ನಾನು ಮೂಲತಃ ಹಳೆಯ ಬಳ್ಳಾರಿ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ತೂಲಹಳ್ಳಿ ಗ್ರಾಮದವನು. ನಾನು MA ಇಂಗ್ಲಿಷ್ ಸ್ನಾತಕೋತ್ತರ ಪದವಿಯನ್ನು ಪಡೆದು ಆಂಗ್ಲ ಭಾಷಾ ಉಪನ್ಯಾಸಕನಾಗಿ ಹೈದರಾಬಾದ್ ಕರ್ನಾಟಕ ಭಾಗದ ಕೊಪ್ಪಳ ಜಿಲ್ಲೆ ಯಲಬುರ್ಗಾದಲ್ಲಿ ಪ್ರಥಮವಾಗಿ ಸರ್ಕಾರಿ ಸೇವೆಯನ್ನು ಪ್ರಾರಂಭಿಸಿ ಕೊನೆಗೆ ಅಲ್ಲಿ ಒಂದು 10 ವರ್ಷದ ಸೇವೆಯ ನಂತರ ಹರಿಹರಕ್ಕೆ ಬಂದು ಹರಿಹರದ DRM ಗೌರ್ಮೆಂಟ್ PU ಕಾಲೇಜಿನಲ್ಲಿ ಒಂದು 13.5 ವರ್ಷ ಸೇವೆ ಸಲ್ಲಿಸಿ ಕೊನೆಗೆ ಸಂತೆಬೆನ್ನೂರಿನ SSJVP ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನನ್ನ ವೃತ್ತಿ ಜೀವನವನ್ನು 2022 ಜೂನ್ನಲ್ಲಿ ಮುಗಿಸಿ ಈಗ ನಿವೃತ್ತನಾಗಿ ದಾವಣಗೆರೆಯ ನಿವಾಸಿಯಾಗಿ ಇದ್ದೇನೆ. ನನ್ನ ನಿವೃತ್ತಿಯ ನಂತರದ ಜೀವನವಾಗಿ ಕೃಷಿ ಬದುಕನ್ನು ಮತ್ತು ಜೊತೆಗೆ ನನ್ನ ಎಂದಿನ ಸಾಹಿತ್ಯದ ಓದು ಅಭ್ಯಾಸದ ಜೊತೆಗೆ ಇದೊಂದು ವಿಡಿಯೋ ಉಪನ್ಯಾಸ ಕಾರ್ಯಕ್ರಮವನ್ನು ಕೂಡ ಕಳೆದ 3 ವರ್ಷಗಳಿಂದ ನಾನು ನಡೆಸಿಕೊಂಡು ಬಂದಿದ್ದೇನೆ. ನಾನು ಸಾಹಿತಿಯಾಗಿ ನನ್ನ ಬದುಕನ್ನು ಸ್ವಲ್ಪ ಮಟ್ಟಿಗೆ ಪರಿಚಯಿಸಿಕೊಂಡು ನಾನು ಈ ವಿಷಯಕ್ಕೆ ಹೋಗುವುದಾದರೆ, ನಾನು ಮೂಲತಃ ನಾಟಕ ಬರೆಯೋದನ್ನು ಪ್ರಾರಂಭಿಸಿದೆ. ಮೊದಲಿಗೆ ವೃತ್ತಿರಂಗಭೂಮಿ ಶೈಲಿಯ ನಾಟಕ, ಆದರೆ ಅದನ್ನು ಎಲ್ಲಿ ಪ್ರದರ್ಶನ ಮಾಡಲಿಲ್ಲ. ಆದರೆ ಅದರಿಂದ ಒಬ್ಬ ಬರಹಗಾರ ನನ್ನೊಳಗೆ ಮೂಡಿದ ಅಂತ ಅಷ್ಟೆ. ಅದೊಂದು ಪ್ರಯೋಗಶಾಲೆಯಾಗಿ ನಾನು ನಾಟಕ ಬರಹವನ್ನು ಮೊದಲು ಪ್ರಾರಂಭಿಸಿದೆ. ಅದಾದಮೇಲೆ ನನ್ನ ಬರಹಗಳು ಓದುವು. ಕೊನೆಗೆ ನಾನು ಸ್ವಲ್ಪ ಕಥಾ ಬರಹದಲ್ಲಿ ಕೈ ಆಡಿಸುವ ಪ್ರಯತ್ನವನ್ನು ನಡೆಸಿದೆ. ಈ ಪ್ರಯತ್ನದಲ್ಲಿ ನಾನು 2004 ಪ್ರಜಾವಾಣಿಯ ದೀಪಾವಳಿ ವಿಶೇಷಾಂಕದಲ್ಲಿ ಒಂದು 3ನೇ ಬಹುಮಾನ ನನಗೆ, ಸುಂಟ್ರಗಾಳಿ ಅನ್ನುವಂಥ ಒಂದು ಕತೆಗೆ 3ನೇ ಬಹುಮಾನ ನನಗೆ ಸಿಕ್ತು. ಅದಾದ ಮೇಲೆ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಎನ್ನುವ ಕತೆಗೆ ಸಂಕ್ರಮಣ ಸಾಹಿತ್ಯ ಪ್ರಶಸ್ತಿ ಸಿಗಿತು. ಅದಾದ ಮೇಲೆ ಮತ್ತೊಂದು ಕತೆಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ರಾಜಪುರೋಹಿತ ಕಥಾ ಸ್ಪರ್ಧೆಯಲ್ಲಿ ಒಂದು ಸಮಾಧಾನಕರ ಒಂದು ಸರ್ಟಿಫಿಕೇಟನ್ನು ನನಗೆ ಅವರು ಮೆಚ್ಚುಗೆಯ ಒಂದು ಸರ್ಟಿಫಿಕೇಟನ್ನು ಕೂಡ ಕೊಟ್ಟಿದ್ದಾರೆ. ಇದಾದ ಮೇಲೆ ಇತ್ತೀಚೆಗೆ ಭಾಳ ರೀಸೆಂಟಾಗಿ ಕುವೆಂಪು ಯೂನಿವರ್ಸಿಟಿಯ BBA ಪದವೀಧರರಿಗೆ ಕೆಂಟು ಪಟ್ಟಣ ಸೇರಿದ ಮೇಲೆ ಎನ್ನುವಂಥ ನನ್ನದೊಂದು ಕಥೆಯನ್ನು ಪಠ್ಯಕ್ಕೆ ಪರಿಚಯ ಮಾಡಿಕೊಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಆ ಭಾಗದ BBA ವಿದ್ಯಾರ್ಥಿಗಳು ನನ್ನ ಈ ಕಥೆಯನ್ನು ಓದಿದ್ದಾರೆ. ಈಗ ನಾನು ಒಬ್ಬ ಕಥಾಕಾರನಾಗಿ ಮೊಟ್ಟ ಮೊದಲು 10 ಕಥೆಗಳ ಒಂದು ಸಂಕಲನವನ್ನು ನಾನು ಹೊರಗಡೆ ತಂದೆ. ಅದು 2012ರಲ್ಲಿ ದಾವಣಗೆರೆ ಕುವೆಂಪು ಕನ್ನಡ ಭವನದಲ್ಲಿ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿ ನನ್ನ 3 ಪುಸ್ತಕಗಳು ಏಕಕಾಲಕ್ಕೆ ಪ್ರಕಟವಾದವು. ಅದರಲ್ಲಿ ನನ್ನ ಮೊದಲ ಕಥಾ ಸಂಕಲನ ಇದು ಕಂಡುಂಡ ಕಥೆಗಳು. ಇದರಲ್ಲಿ 10 ಕಥೆಗಳಿವೆ. ಈ 10 ಕಥೆಗಳಲ್ಲಿ ನನಗೆ ಬಹುಮಾನ ತಂದು ಕೊಟ್ಟಂಥ ಸುಂಟ್ರಗಾಳಿ ಅನ್ನುವಂಥ ಕಥೆಯು ಕೂಡ ಇದರಲ್ಲಿ ಇದೆ. ಇದಾದ ಮೇಲೆ ನಿಜವಾಗ್ಲೂ ನಾನು ಒಬ್ಬ ಕಥೆಗಾರನಾಗಿ ಕನ್ನಡ ಲೋಕಕ್ಕೆ ಸ್ವಲ್ಪ ಪರಿಚಯ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿ ಕೆಲವು ಕಥೆಗಳನ್ನು ಬರೆದು ಸುಧಾಕ್ಕೆ, ವಿಜಯ ಕರ್ನಾಟಕಕ್ಕೆ ನಾನು ಕಳುಹಿಸಿಕೊಟ್ಟೆ. ಅದರಲ್ಲಿ ಕೆಲವು ಕಥೆಗಳು ಪ್ರಕಟ ಆದವು. ಲಾಟೀನು ಚಂದ್ರಣ್ಣನ ವಿನೋದ ಪ್ರಸಂಗಗಳು, ಆಮೇಲೆ ಎಮ್ಮೆ ಕರುವಿನೊಂದಿಗೆ ಮಟನಾಗನ ಡೈಲಾಗು, ಮತ್ತು ಆಧುನಿಕ ಭೀಮನು ದ್ರೌಪದಿಯು ಅನ್ನುವಂಥ ಕತೆ, ಇಂಥ ಕೆಲವು ಕಥೆಗಳು ಸುಧಾದಲ್ಲಿ, ವಿಜಯ ಕರ್ನಾಟಕದಲ್ಲಿ ಅವು ಪ್ರಕಟವಾದವು. ನನ್ನ 2ನೆಯ ಕಥಾ ಸಂಕಲನವಾಗಿ ಒಡಬಾಳು ಅನ್ನುವಂಥ ಈ ಒಂದು ಕಥಾ ಸಂಕಲನ ಪ್ರಕಟವಾಗಿದೆ.
ಇದರಲ್ಲಿ ಕೂಡ ಕೆಲವು ಪತ್ರಿಕೆಗಳಲ್ಲಿ ಪ್ರಕಟವಾದ ಕಥೆಗಳು ಇದರಲ್ಲಿ ಇವೆ. ಇನ್ನ ಮೂರನೆಯ ಕಥಾ ಸಂಕಲನವಾಗಿ ಪಿಂಗಳೇಶನ ಜಾತಕ ಅನ್ನುವಂಥ ಈ ಕತೆ, ಇದನ್ನ 2017ರಲ್ಲಿ ನಾನು ದಾವಣಗೆರೆಯ ಒಂದು ಕಾರ್ಯಕ್ರಮದಲ್ಲಿ ಇದನ್ನು ಬಿಡುಗಡೆಗೊಳಿಸಿದೆ. ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಈ ಪುಸ್ತಕವನ್ನು ಅತಿಥಿಗಳಾಗಿ ಬಿಡುಗಡೆ ಮಾಡಿದರು. ಮತ್ತೆ ನಮ್ಮ ನಾಡಿನ ಖ್ಯಾತ ವಿಮರ್ಶಕರಾಗಿರ್ತಕ್ಕಂಥ ಬಿದರಹಳ್ಳಿ ನರಸಿಂಹಮೂರ್ತಿಯವರು ಅದರ ಅಧ್ಯಕ್ಷತೆಯನ್ನು ವಹಿಸಿದ್ರು. ಈ ಒಟ್ಟಾರೆ ನಾನು ಹೇಳುವುದಾದರೆ ಒಂದು 30 ಸಣ್ಣ ಕಥೆಗಳನ್ನು, ಕನ್ನಡದ ಸಣ್ಣ ಕಥೆಗಳನ್ನು ಬರೆದಿದ್ದೇನೆ. ಇದರಲ್ಲಿ ಪಿಂಗಳೇಶನ ಜಾತಕ ಅನ್ನೋದು ಮಾತ್ರ ಒಂದು ನೀಳುಗತೆ ಆಗಿದೆ. ಇದಾದ ಮೇಲೆ ನಾನು ಒಬ್ಬ ಇಂಗ್ಲಿಷ್ ಪ್ರಾಧ್ಯಾಪಕನಾಗಿ ಕೆಲಸ ಮಾಡಿದ್ರಿಂದ ಇಂಗ್ಲಿಷ್ ಭಾಷೆಯ ಮೇಲಿನ ಒಂದು ವ್ಯಾಮೋಹ ಮತ್ತು ಪ್ರೀತಿ ನನ್ನನ್ನು ಇಂಗ್ಲಿಷ್ ಬರಹವನ್ನು ಬರೆಯುವಂತೆ ಮಾಡಿತು. ಆ ಒಂದು ಪ್ರಯತ್ನವಾಗಿ 4 ಕಥೆಗಳ ಬಿಟ್ವೀನ್ ದಿ ಲ್ಯಾಂಡ್ ಅಂಡ್ ದಿ ಕಿಲ್ಲರ್ ಎನ್ನುವಂಥ ಒಂದು ಕಥಾ ಸಂಕಲನವನ್ನು ನಾನು ಹೊರಗೆ ತಂದಿದ್ದೇನೆ. ಆದರೆ ಇದು ಓದುಗರಿಗೆ ಇದು ಪರಿಚಯ ಆಗಿರ್ತಕ್ಕಂಥದ್ದು ವಿರಳ. ಆದರೆ ನಾನು ಬರಹದ ಪ್ರಯತ್ನ ನಡೆಸಿ ಇದರಲ್ಲಿ 4 ನೀಳುಗತೆಗಳಿವೆ. ಒಟ್ಟಾರೆ 34 ಕಥೆಗಳನ್ನು ಬರೆದಂಥ ಒಂದು ಅನುಭವ. 30 ಕನ್ನಡದ ಕಥೆಗಳು, 4 ಇಂಗ್ಲಿಷಿನ ಕಥೆಗಳು ಪ್ರಯೋಗ ಮಾಡಿದ್ದಾನೆ. ಒಂದು ವಿಶೇಷ ಮಾಹಿತಿ ತಮಗೆ ನೀಡಬೇಕಾದ್ದೇನೆಂದರೆ, ನಾನು 2016ರ ಏಪ್ರಿಲ್ ತಿಂಗಳಲ್ಲಿ ನಿರಂತರವಾಗಿ ಬಿಡದಂತೆ 22 ದಿನಗಳಲ್ಲಿ 4 ಇಂಗ್ಲಿಷ್ ಕಥೆಗಳನ್ನು ಮುಗಿಸಿದ್ದೇನೆ ಅನ್ನೋದು ನನ್ನ ಬರಹ ಜೀವನದ ಒಂದು ದಾಖಲೆ. ಅದು ಅದನ್ನು ಹೇಳಲಿಕ್ಕೆ ನನಗೆ ಒಂದು ರೀತಿಯ ಸಂತೋಷ, ಹೆಮ್ಮೆ ಅನಿಸ್ತದೆ. ಇಷ್ಟು ಹೇಳಿ ಈಗ ನಾನು ನೇರ ವಿಷಯಕ್ಕೆ ಬರ್ತೇನೆ. ವಿಷಯ ಏನು? ಕತೆ ಬರೆಯುವುದು ಹೇಗೆ? ಬಹುಶಃ ನನ್ನ ಸಬ್ಸ್ಕ್ರೈಬರ್ಸ್ ಸದಸ್ಯರುಗಳೇನಿದ್ದಾರೆ ಯೂಟ್ಯೂಬ್ ಚಾನಲ್ನಲ್ಲಿ, ಇದರಲ್ಲಿ ವೈಚಾರಿಕ ಸಾಹಿತ್ಯ ಆಸಕ್ತರೇ ಜಾಸ್ತಿ ಇರೋದು. ಈ ಸೃಜನಶೀಲ ಸಾಹಿತ್ಯದ ಆಸಕ್ತರು ಬಹಳ ಕಡಿಮೆ ಇದ್ದಾರೆ ಅಂತ ನಾನು ಅನ್ಕೊಂಡಿದ್ದೇನೆ. ಹಾಗಿದ್ದು ಕೂಡ ಅವರೆಲ್ಲರೂ ಇದೊಂದನ್ನು, ಈ ವಿಷಯವನ್ನು ಬಹಳ ವಿಶೇಷವಾಗಿ ಮತ್ತು ಕುತೂಹಲದಿಂದ ಅವರು ಆಲಿಸಬಹುದು ಮತ್ತು ಅವರೂ ಕಥಾಬರಹದ ಪ್ರಯೋಗವನ್ನು ಅರ್ಥ ಮಾಡಿಕೊಳ್ಳಬಹುದು ಅಥವಾ ಬೇರೊಬ್ಬರಿಗೆ ತಿಳಿಸಬಹುದು ಅನ್ನುವಂಥ ಒಂದು ಕುತೂಹಲ ಮತ್ತು ಒಂದು ಅನಿಸಿಕೆಯನ್ನು ನಾನು ಇಟ್ಕೊಂಡು ಈ ವಿಷಯವನ್ನು ಮಾಡಿಸ್ತಾ ಇದ್ದೇನೆ. ಮಾನ್ಯರೇ, ಕತೆ ಬರೆಯುವಾಗ ನಮಗೆ ಮುಖ್ಯವಾಗಿ 3 ವಿಷಯಗಳು ನನಗೆ ಮುಖ್ಯ ಅನ್ನಿಸ್ತವೆ ನನ್ನ ದೃಷ್ಟಿಯಿಂದ. ಒಂದು ವಸ್ತು, ಇನ್ನೊಂದು ಭಾಷೆ, ಇನ್ನೊಂದು ಶೈಲಿ. ಶೈಲಿಯಲ್ಲಿ ತಂತ್ರ ಅಂತಕ್ಕಂಥದ್ದು ಏನಂತೀವಲ್ಲ, ಆ ತಂತ್ರ ಕೂಡ ಶೈಲಿಯ ಒಂದು ಭಾಗ, ಭಾಷೆಯ ಭಾಗವಲ್ಲ. ಅದು ಶೈಲಿ ಅಂತಕ್ಕಂಥದ್ದು ತಂತ್ರ, ಕಥೆಯನ್ನು ನಿರೂಪಿಸ್ತಕ್ಕಂಥ ಒಂದು ತಂತ್ರದ ಭಾಗ. ಈ 3 ವಿಷಯ ಯಾವುದೇ ಒಬ್ಬ ಕಥಾ ಪ್ರಯೋಗ ಮಾಡ್ತಕ್ಕಂಥವನಿಗೆ, ಕತೆ ಬರೀಲಿ, ಕಾದಂಬರಿ ಬರೀಲಿ ಮಾಡ್ತಕ್ಕಂಥವರಿಗೆ ಈ 3 ವಿಷಯಗಳು ಬಹಳ ಮುಖ್ಯವಾಗಿ ಗೊತ್ತಿರಬೇಕು. ಒಂದು ವಸ್ತು, ಎರಡನೇದು ಭಾಷೆ, ಮೂರನೇದು ಶೈಲಿ ಮತ್ತು ತಂತ್ರ. ಅದೆರಡನ್ನು ನಾನು ಅಭಿನ್ನವಾಗಿ ನೋಡ್ತೀನಿ. ಶೈಲಿಯ ಭಾಗವಾಗಿ ತಂತ್ರವನ್ನು, ತಂತ್ರದ ಭಾಗವಾಗಿ ಶೈಲಿಯನ್ನು ನೋಡ್ತೀನಿ. ಇಷ್ಟು. ಈಗ ವಸ್ತು ಅಂದರೆ ನಿಜವಾಗ್ಲೂ ಒಬ್ಬ ಬರಹಗಾರ ಅವನು ತನ್ನ ಯಾವುದೇ ಬರಹ ಇರಲಿ, ಅದು ಕವನ ಇರಲಿ, ಕಥೆ ಇರಲಿ ಅಥವಾ ಮತ್ತೊಂದು ಯಾವುದೇ ಇರಲಿ, ಅದನ್ನು ತಾನು ವ್ಯಷ್ಟಿಯಿಂದ ಪ್ರಾರಂಭಿಸಿ ಸಮಷ್ಟಿಯ ಕಡೆಗೆ ಚಲನೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ಸಾಹಿತಿಯ ಸಹಜವಾದ ಒಂದು ಪಥಕ್ರಮ ಅಂತ ನಾನು ಅನ್ಕೊಂಡಿದ್ದೀನಿ. ಅಂದರೆ ಒಬ್ಬ ಸಾಹಿತಿ ಅವನು ಮೊದಲಿಗೆ ತನ್ನ ವೈಯಕ್ತಿಕ ಬದುಕಿನ ಅನುಭವಗಳನ್ನೇ ಸಾಹಿತ್ಯವಾಗಿ ದಾಖಲಿಸುವ ಪ್ರಯತ್ನವನ್ನು ಅವನು ಮಾಡ್ತಾನೆ. ಅವನು ತಕ್ಷಣ ಅಲ್ಲ ಸೋಷಿಯಲ್ ವಿಷಯಗಳಿಗೆ ಹೋಗಲ್ಲ, ಅವನು ಹೊರ ಜಗತ್ತಿನ ವಿಷಯಗಳಿಗೆ ಹೋಗಲ್ಲ. ತನ್ನದೇ ಅಂತರಾಳದ ವಿಚಾರಗಳನ್ನು, ತನ್ನ ಅನುಭವಕ್ಕೆ ಬಹಳ ಕ್ಲೋಸ್ ಆಗಿರ್ತಕ್ಕಂಥದ್ದನ್ನು, ಬಹಳ ಮಟ್ಟಿಗೆ ತನ್ನ ಜೀವನದ್ದೇ ಆಗಿರ್ತಕ್ಕಂಥದ್ದನ್ನು ಕಥೆಯಾಗಿಸುವ ಪ್ರಯತ್ನವನ್ನು ಅಥವಾ ಕವನವಾಗಿಸುವ ಪ್ರಯತ್ನವನ್ನು ಅಥವಾ ನಾಟಕವಾಗಿಸುವ ಪ್ರಯತ್ನವನ್ನು ಮಾಡ್ತಾನೆ. ಯಾವುದೇ ಸೃಜನಶೀಲ ಒಂದು ಪ್ರಕಾರ ಇರಲಿ, ಅದು ಕಥೆ ಇರಲಿ, ಕವನ ಇರಲಿ, ನಾಟಕ ಇರಲಿ, ಅವನು ಬಹಳ ಮಟ್ಟಿಗೆ ತನ್ನ ಜೀವನದ ವಸ್ತುವನ್ನೇ ತಗೊಂಡ್ಬಿಡ್ತಾನೆ, ಅದನ್ನು ಬೇರೊಂದು ರೂಪದಲ್ಲಿ ಹೇಳೋ ಪ್ರಯತ್ನ ಮಾಡ್ತಾನೆ. ಸುಮಾರು ಜನ ಕವಿಗಳು, ಆರಂಭಿಕ ಕವಿಗಳೆಲ್ಲ
ಈ ಥರದ ಕವಿಗಳೇ ತಮ್ಮ ಸ್ವಂತ ವಿಷಯಗಳನ್ನೇ ಅವರು ಕಾವ್ಯ ವಸ್ತುವಾಗಿ ತೆಗೆದುಕೊಂಡು ಅದಕ್ಕೆ ಒಂದು ಕಾವ್ಯಾಭಿವ್ಯಕ್ತಿಯನ್ನು ನೀಡುವ ಪ್ರಯತ್ನವನ್ನು ಮಾಡ್ತಾರೆ. ಅದರಲ್ಲಿ ಕೆಲವರು ಬಿಡಿಸಿಕೊಂಡು ಹೊರಗೆ ಬರಕ್ ಆಗದೆ ಇರೋರು ಅವರ ಆತ್ಮರತಿ ಕವಿಗಳಾಗಿ ಅಲ್ಲೇ ಉಳ್ಕೊಂಡ್ಬಿಡ್ತಾರೆ ಅವರು. ಅಂದ್ರೆ ಅವರು ಮತ್ತೆ 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 ಯಾವುದೋ ಒಂದು ಲವ್ ಡಿಸಪಾಯಿಂಟ್ಮೆಂಟು ಅಥವಾ ವೈಯಕ್ತಿಕ ಜೀವನದ ತೊಂದರೆನೋ ಮತ್ತೊಂದು ಆ ವೈಯಕ್ತಿಕ ಬದುಕಿನ ಅನುಭವಗಳ ಒಂದು ಸುಳಿಗೆಯನ್ನು ಸಿಲಿಕೊಂಡಿರ್ತಾರಲ್ಲ, ಆ ಸುಳಿಯನ್ನ ಮರೆತು ಅಥವಾ ಅದನ್ನು ಮೀರಿ ಹೊರಗಡೆ ಬಂದು ಸಮಷ್ಟಿ ಬದುಕನ್ನು ಅವರು ಗ್ರಹಿಸ್ತಕ್ಕಂಥ ಸಮಷ್ಟಿ ಬದುಕಿನ ತಮ್ಮ ಅನುಭವಕ್ಕೆ ಒಂದು ಸಾಹಿತ್ಯಾಭಿವ್ಯಕ್ತಿಯನ್ನು ನೀಡುವಂತಹ ಪ್ರಯತ್ನ ಮಾಡಲಿಕ್ಕೆ ಅವ್ರು ಮನಸ್ಸೇ ಮಾಡಲ್ಲ. ಮತ್ತೆ ಮತ್ತೆ ಅವ್ರು ಎತ್ತಾಗಿ ಯೋಚನೆ ಮಾಡಿದ್ರು ತಮ್ಮ ವೈಯಕ್ತಿಕ ವಿಷಯಗಳಿಗೆ ಹೋಗ್ಬಿಡ್ತಾರೆ. ಇಂಥವ್ರು ಒಂದು ರೀತಿ ಆತ್ಮರತಿ ಸಾಹಿತಿಗಳಾಗಿಬಿಡ್ತಾರೆ. ಅವರು ಸಮಾಜದ ಕಡೆ ಕಣ್ತೇರು ನೋಡೋದಿಲ್ಲ ಅವರು. ಆದ್ರೆ ಓದುಗ ಅದನ್ನ ಯಾವುದೋ ಒಂದು ಅನುಭವ ಅಂತಂದು ನೋಡ್ಕೊಂತ ಹೋಗ್ತಾನೆ ಅಷ್ಟೇ. ಯಾಕಂದ್ರೆ ಅವನ ಬಯೋಗ್ರಫಿ ಏನು ಇವನಿಗೆ ಗೊತ್ತಿರೋದಿಲ್ಲಲ್ಲ ಅದರಿಂದ. ಆದ್ರೆ ಬಹಳಷ್ಟು ಇನ್ನಿತರೆ ಸಾಹಿತಿಗಳು ಅಂದ್ರೆ ಇಂಥವ್ರು ವಿರಳ. ಆತ್ಮರತಿ ಸಾಹಿತಿಗಳು ಬಹಳ ವಿರಳ. ಪ್ರಾರಂಭ ಮಾಡೋದಿಲ್ಲ ತಮ್ಮ ವೈಯಕ್ತಿಕ ವಿಷಯಗಳಿಂದ ಪ್ರಾರಂಭ ಮಾಡಿದ್ರು ಅವರು ಸಾಮಾಜಿಕ ವಿಷಯಗಳ ಕಡೆಗೆ ಹೋಗ್ತಾರೆ. ತಮ್ಮ ಸುತ್ತಲಿನ ಅನುಭವ, ತಮಗೆ ದತ್ತವಾದ ಅನುಭವ ಇರ್ಬೋದು, ತಾವು ನೇರವಾಗಿ ಅನುಭವಿಸಿದ್ದು ತಮ್ಮ ಕುಲ ಬಾಂಧವರದಿರ್ಬೋದು, ತಮ್ಮ ಕುಟುಂಬ ಸನ್ನಿವೇಶ, ತಾವು ಬದುಕ್ತಕ್ಕಂಥ ಪರಿಸರ, ತಮ್ಮ ಊರು, ಅಥವಾ ತಮ್ಮ ಮೇಲೆ ಪ್ರಭಾವ ಬೀರತಕ್ಕಂಥ ಯಾವುದೋ ಮೀಡಿಯಾದ ಮುಖಾಂತರ ಪ್ರಭಾವ ಬೀರಿರ್ತಕ್ಕಂಥದ್ದು ಇರ್ಬೋದು. ಅಂಥದ್ದನ್ನೆಲ್ಲ ನೋಡಿ ಅಂಥ ಒಂದು ವಸ್ತು ವಿಷಯಗಳನ್ನು ಕುರಿತು ತಾವು ಸಾಹಿತ್ಯವನ್ನ ರಚನೆ ಮಾಡಲಿಕ್ಕೆ ಹೋಗ್ತಾರೆ. ಇಲ್ಲಿ ಕತೆಗೆ ಇಂಥದೇ ವಸ್ತು ಅಂತ ಏನಿರಲ್ಲ. ಯಾವ ವಸ್ತು ಬೇಕಾದರೂ ಸಾಹಿತಿ ಆರಿಸ್ಕೊಂಡು ಕತೆಗಾರ ಕಥೆಯನ್ನು ಹೆಣೆಯಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಮೊದಲಿಗೆ ನಾವು ಒಂದು ಕ್ಲಾರಿಟಿ ನಮಗೆ ಗೊತ್ತಿರಬೇಕು. ಕತೆಗೂ ಕಾದಂಬರಿಗೂ ಒಂದು ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ ಅಂದ್ರೆ, ನಿರೂಪಣೆಯ ದೃಷ್ಟಿಯಿಂದ ಕತೆ ಕಾದಂಬರಿ ಎರಡು ಒಂದೇ ಅನಿಸಿದ್ರು ಕೂಡ ಕಥೆಯ ಕ್ಯಾನ್ವಾಸ್ ಬಹಳ ಸಣ್ಣದು. ಹಾಗಾಗಿ ಅಲ್ಲಿಯ ಪ್ಲಾಟ್ ಚಿಕ್ಕದಾಗಿರ್ತದೆ. ಅದರ ವಿಸ್ತಾರ, ಅದರ ಒಂದು ಅಗಲ, ವೈಶಾಲ್ಯತೆ ಇದೆಲ್ಲ ಕಡಿಮೆ ಇರ್ತೈತಿ. ಅದು ಒಂದು ಕಿರು ಆವರಣದ ಒಂದು ಬದುಕನ್ನ ಕಟ್ಟಿಕೊಡ್ತೈತಿ. ಯಾಕಂದ್ರೆ ಕತೆ ಅನ್ನೋದೇ ಅದು ಆಕ್ಚುಲಿ ಒಂದು ರೀಡಿಂಗ್ನಲ್ಲಿ ಒಬ್ಬ ಓದುಗ ಮುಗಿಸ್ಬಿಡ್ಬೇಕು. ಆ ರೀತಿ ಅದು ಕತೆ ಇರಬೇಕು. ಅದಕ್ಕೆ ನಾವು ಸಣ್ಣ ಕತೆ ಅಂತ ಕರಿತೀವಿ. ಅದಕ್ಕಿಂತ ಅದು ಜಾಸ್ತಿ ಆದ್ರೆ ಅದಕ್ಕೆ ನೀಳ್ಗತೆ ಅಂತ ಕರಿತೀವಿ. ಕೆಲವರು ಕಾದಂ ಕತೆ ಅಂತ ಕರೀತಾರೆ. ಈಗ ಜಾರ್ಜ್ ಆರ್ವೆಲ್ ಅನ್ನೋ ಅನಿಮಲ್ ಫಾರ್ಮ್ ಅನ್ನೋದು ಏನಿದೆಯಲ್ಲ, ಅದು ಕಾದಂ ಕತೆ. ಅಂದ್ರೆ ಅದು ಕಥೆಯೂ ಅಲ್ಲ, ಜೊತೆಗೆ ಶಾರ್ಟ್ ಸ್ಟೋರಿನೂ ಅಲ್ಲ. ಅದು ಇಟ್ ಈಸ್ ಬಿಟ್ವೀನ್ ಶಾರ್ಟ್ ಸ್ಟೋರಿ ಅನ್ನೋದಕ್ಕಿಂತ ಅದು ಲಾಂಗ್ ಸ್ಟೋರಿನೇ. ಅದು ಲಾಂಗ್ ಸ್ಟೋರಿ ಮತ್ತು ಕಾದಂಬರಿ ಇವೆರಡರ ಮಧ್ಯೆ ಇರತಕ್ಕಂಥದ್ದು. ಆದರೆ ಕಾದಂಬರಿ ಹಾಗಲ್ಲ. ಕಾದಂಬರಿ ಬಹಳ ವಿಸ್ತಾರವಾದ್ದು, ಅದರ ಕ್ಯಾನ್ವಾಸ್ ದೊಡ್ಡದು. ಅಲ್ಲಿ ಬರಹಗಾರನಿಗೆ ಸಾಕಷ್ಟು ಸ್ವಾತಂತ್ರ್ಯ ಸಿಗ್ತದೆ. ಅವನು ಒಂದು ಪಾತ್ರದ ಒಳಹೊಕ್ಕು, ಅದರ ಅನುಭವಗಳನ್ನು ವಿವರಿಸಲಿಕ್ಕೆ, ಅಥವಾ ಒಂದು ಪರಿಸರದ ಚಿತ್ರಣವನ್ನು ಮಾಡಲಿಕ್ಕೆ, ಅಥವಾ ತಾನು ನಿರ್ವಹಿಸ್ತಕ್ಕಂಥ ವಸ್ತು ಏನಿರ್ತದೋ, ಯಾವುದನ್ನು ತನ್ನ ಕಾದಂಬರಿಗೆ ಒಂದು ವಸ್ತುವನ್ನು ಆರಿಸಿಕೊಂಡಿರ್ತಾನೋ ಆ ವಸ್ತುವಿನ ಚಿತ್ರಣಕ್ಕೆ, ಅದರಾಗೆ ಬರ್ತಕ್ಕಂಥ ಬದುಕಿನ ಎಲ್ಲ ಮಗ್ಗುಲುಗಳನ್ನು ಸರಿಯಾದ ರೀತಿಯಲ್ಲಿ ಚಿತ್ರಿಸಿ ಓದುಗನಿಗೆ ಕನ್ವಿನ್ಸ್ ಮಾಡಲಿಕ್ಕೆ ಅವನಿಗೆ ಸಾಕಷ್ಟು ಸ್ವಾತಂತ್ರ್ಯ ಮತ್ತು ಜಾಗ, ಅಲ್ಲಿ ಅವಕಾಶ ಭಾಳ ಇರ್ತದೆ ಇಲ್ಲಿ ಕಾದಂಬರಿಯಲ್ಲಿ. ಆದರೆ ಕಥೆಯಲ್ಲಿ ಅಷ್ಟೊಂದು ಅವಕಾಶ ಇರಲ್ಲ. ಕಥೆ ಬಹಳ ಸಣ್ಣದು. ಅದರಲ್ಲಿನೇ ಒಂದು ಕಾದಂಬರಿ ಓದಿದ್ರೆ ಆಗಬಹುದಾದಂಥ ಅನುಭವ ಕಟ್ಟಿಕೊಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಕೆಲವು ಕಥೆಗಾರರು ಮಾಡ್ತಾರೆ. ಮಾಡಿರುವ ನಿದರ್ಶನಗಳು ನಮ್ಮ ಮುಂದೆ ಇದಾವೆ. ಒಂದು ಕತೆಗೆ ಅಷ್ಟು ಶಕ್ತಿ ಕೂಡ ಇರ್ತದೆ. ಒಂದು ಕಥೆಯನ್ನು ಸರಿಯಾದ ರೀತಿಯಲ್ಲಿ ಒಬ್ಬ ಕಥೆಗಾರ ಬರೆದ್ರೆ ಅದನ್ನು ಹಿಗ್ಗಲಿಸಿ ಒಂದು ಕಾದಂಬರಿ ಮಾಡಿಬಿಡ್ಬೋದು. ಅಷ್ಟು ಒಂದು ಕಥೆಯಲ್ಲಿ ಸಾಂದ್ರವಾಗಿ ಒಂದು ವಿಷಯವನ್ನು ಚಿತ್ರಣ ಮಾಡ್ತಕ್ಕಂಥ ಪ್ರಯತ್ನವನ್ನು ಕಥೆಗಾರರು ಮಾಡಿರ್ತಕ್ಕಂಥದ್ದು ಉಂಟು. ಇರಲಿ, ಈಗ ನನ್ನ ಮುಖ್ಯ ವಿಷಯ, ಈಗ ಹೊಸದಾಗಿ ಕತೆ ಬರೀತಕ್ಕಂಥವ್ರು ಕಥೆಯ ವಸ್ತುವನ್ನು ತಾವೇ ಆಯ್ಕೆ ಮಾಡ್ಕೊಂತಾರ, ಆಯ್ಕೆ ಮಾಡ್ಕೋಬೇಕಾ, ಅಥವಾ ತಾನೇ ಆಯ್ಕೆ ಆಗ್ತತ ಅಂತ ಇದು ಪ್ರಶ್ನೆ. ನೋಡ್ರಿ, ಒಬ್ಬ ಬರಹಗಾರ ಮೊದಲು ತಾನು ಏನ್ ಬರಿತಾನೆ ಅನ್ನೋದು ಅವನಿಗೆ ಅದು ವೈಯಕ್ತಿಕ ಮನಸ್ಸಿನೊಳಗೆ ಹೊಳಿತದ.
ಕೆಲವರು ಹೆಚ್ಚು ಹೆಚ್ಚು ಸ್ಟೋರಿಗಳು ಓದ್ತಾ ಹೋಗ್ತಾರೆ. ಸ್ಟೋರಿ ಓದ್ತಾ ಹೋದಾಗ ನಾನು ಇಂಥದ್ದೊಂದು ಕತೆ ಬರಿಬೇಕು ಅಂತ ಅವನ ಮನಸ್ಸಿನಲ್ಲಿ ಬರ್ಬೋದು. ಅಥವಾ ಕಾದಂಬರಿ ಓದಿದ್ರು ಕೂಡ ನಾನು ಯಾವುದೋ ಒಂದು ವಸ್ತುವನ್ನ ತಾನು ಕಂಡುಂಡದ್ದನ್ನ ನಾನು ಬರಿಬೇಕಿದನ್ನ. ಇದನ್ನ ನನ್ನದೇ ಆದ ರೂಪದಲ್ಲಿ ನಾನು ನೋಡಬೇಕು ಅಂತ ಅದನ್ನು ಚಿತ್ರಿಸ್ಬೇಕು ಅನ್ನುವಂಥ ಒಂದು ಕಲ್ಪನೆ ಅವನ ಮನಸ್ಸಲ್ಲಿ ಬರಬಹುದು. ಆಗ ಅವನು ಏನೋ ಒಂದು ವಸ್ತು ವಿಷಯವನ್ನ ಆಯ್ಕೆ ಮಾಡ್ಕೊಂತಾನೆ ಅನ್ನೋದಕ್ಕಿಂತ ನಾನು ಕಮ್ಯುನಿಕೇಷನ್ ದೃಷ್ಟಿಯಿಂದ ನಾನು ಹೇಳೋದಾದ್ರೆ ನಿಜವಾಗಲೂ ಯಾವ ಬರಹಗಾರನು ಆಯ್ಕೆ ತಾನು ಬುದ್ಧಿಪೂರ್ವಕವಾಗಿ ಮಾಡ್ಕೊಳಲ್ಲ. ಅದೇ ಆಯ್ಕೆ ಆಗಲ್ಪಡ್ತದೆ. ಅದು ಹೆಂಗ ಆಗಲ್ಪಡ್ತದೆ ಅಂದ್ರೆ ಒಬ್ಬ ಸಾಹಿತಿಗೂ ಮತ್ತು ಹೊರಗಿನ ಸಮಾಜಕ್ಕೂ ಒಂದು ಮಾನಸಿಕವಾದ ಸಂವಹನ ಏರ್ಪಡ್ತೈತಿ. ಮಾನಸಿಕ ಸಂವಹನ ಏರ್ಪಟ್ಟಾಗ ಆ ವಸ್ತು ತನ್ನ ಮನಸ್ಸಿನೊಳಗೆ ತಾನೇ ಸೆಲೆಕ್ಟ್ ಆಗಿ ಇದಕ್ಕೆ ಅಭಿವ್ಯಕ್ತಿಯನ್ನ ಏನಾದರೂ ಮಾಡಿ ಕೊಡುವಂತ. ಇದು ಯಾವ ಇಚ್ಛೆ ಯಾವ ಸಂಕಲ್ಪದಿಂದ ಹುಟ್ಟುತ್ತದೆ ಇದು ಅಂತಂದ್ರೆ ಅವನೊಳಗೆ ಒಬ್ಬ ಬರಹಗಾರನೊಳಗೆ ಏನೋ ಒಂದು ಅನುಮಾನಗಳು, ಏನೋ ಒಂದು ತಳಮಳ, ಏನೋ ಒಂದು ಒತ್ತಡ ಹುಟ್ಟುತ್ತದೆ. ಈ ಜಗತ್ತಿನಲ್ಲಿ ಈ ವಿಷಯವನ್ನ ಈ ಸಮಾಜದಲ್ಲಿ ಇದನ್ನ ಹೇಗೆ ನೋಡ್ತಾರಲ್ಲ, ಅಥವಾ ಈ ಪರಿಸರದಲ್ಲಿ ಇಂಥ ವಿಷಯ ಹೇಗೆ ಪರಿಭಾವಿಸಲ್ಪಟ್ಟಿದೆ, ಆದ್ರೆ ಇದಕ್ಕಿರ್ತಕ್ಕಂಥ ಇನ್ನೊಂದು ಮಗ್ಗಲು ಯಾವುದು, ಇದನ್ನ ಜನ ತಿಳ್ಕೊಳ್ತಾ ಇಲ್ವಲ್ಲ, ಜನ ಆ ವಿಷಯವನ್ನ ಗ್ರಹಿಸೋದ್ರಲ್ಲಿ ಫೇಲ್ ಆಗಿದ್ದಾರೆ, ಅಥವಾ ಅದಕ್ಕೆ ಪ್ರತಿಕ್ರಿಯಿಸೋದ್ರಲ್ಲಿ ಅವ್ರು ಫೇಲ್ ಆಗಿದ್ದಾರೆ, ಅಥವಾ ಅವ್ರು ಅದನ್ನು ಸರಿಯಾಗಿ ನೋಡ್ತಾ ಇಲ್ಲ. ಹಿಂಗೆಲ್ಲ ಅವ್ನ ಮನಸ್ಸಲ್ಲಿ ಏನೇನೋ ಬೇರೆ ಬೇರೆ ಪ್ರಶ್ನೆಗಳು ಎದ್ದು ಅವರಿಗೆ ಅರ್ಥವಾಗದ ಅಥವಾ ಅವರು ಅರ್ಥ ಮಾಡಿಕೊಳ್ಳದ ಅಂಥ ಒಂದು ಮಗ್ಗಲನ್ನು ನಾನು ಎತ್ತಿ ತೋರಿಸ್ಬೇಕು. ಇದನ್ನ ಸಮಾಜಕ್ಕೆ ತೋರಿಸ್ಬೇಕು. ಸಮಾಜ ಇದನ್ನ ಈ ವಿಷಯಕ್ಕೆ ತಾವೇನು ಕಂಡರ್ದಿದಾರೋ, ಕಂಡು ಯಾವ ರೀತಿ ಪ್ರತಿಕ್ರಿಯಿಸಿದಾರೋ ಆ ವಿಷಯಕ್ಕೆ ಇಂಥದ್ದು ಒಂದು ಮಗ್ಲಿದೆ ಅನ್ನೋದು ಇವರಿಗೆ ಅರ್ಥ ಮಾಡಿಸ್ಬೇಕು ನಾನು ಅನ್ನುವಂಥ ಏನೋ ಒಂದು ಇದೊಂದು ಸೋಷಿಯಲ್ ಇಂಟೆನ್ಷನ್ ಅಂತ ಕರಿಬಹುದು, ಒಂದು ಸಾಮಾಜಿಕ ಉದ್ದೇಶ. ಅಂತ ಒಂದು ಸಾಮಾಜಿಕ ಉದ್ದೇಶದಿಂದ ಅವನಿಗೆ ಒಂದು ವಸ್ತು ತನ್ನ ಮನಸ್ಸೊಳಗೆ ತಾನೇ ಬರ್ತೈತೆ. ಒಂದ್ ವೇಳೆ ತನ್ನ ವೈಯಕ್ತಿಕ ಬದುಕಿಂದೇ ಆಗಿರಲಿ ಅದು, ಈಗ ಜನಗಳಿಗೆ ಅದು ಗೊತ್ತಿರೋದಿಲ್ಲ. ಜನಗಳಿಗೆ ನನ್ನದೊಂದು ವೈಯಕ್ತಿಕ ಸಮಸ್ಯೆಯನ್ನ ಅದನ್ನ ಯಾವುದೋ ಒಂದು ರೂಪದಲ್ಲಿ ನಾನು ತಿಳಿಪಡಿಸ್ಬೇಕು ಅಂತ ಅವನ ಮನಸ್ಸಲ್ಲಿ ಬರ್ಬೋದು. ಹಾಗೆ ಸಮಾಜಕ್ಕೂ ತನಗೂ ನಡೀತಕ್ಕಂಥ ಒಂದು ಮಾನಸಿಕ ಸಂವಹನ, ಒಂದು ಸೈಕಲಾಜಿಕಲ್ ಕಮ್ಯುನಿಕೇಶನ್ ಅಂದ್ರೆ, ಯಾಕಂದ್ರೆ ಅಲ್ಲಿ ಯಾರು ನೇರವಾಗಿ ಮಾತಾಡಲ್ಲ, ಮನಸ್ಸಿನೊಳಗೆ ಸಂದೇಶಗಳು ರವಾನಿಸಲ್ಪಡ್ತವೆ, ತನಗೆ ತಾನೇ ಆ ಉತ್ತರಗಳನ್ನು ಕಲ್ಪಿಸ್ಕೊಳ್ತಾನೆ. ಅದರಲ್ಲಿ ಒಂದು ಮನಸ್ಸಿನಲ್ಲಿ ಈ ಒಂದು ವಿಷಯ ನಾನು ಇವ್ರಿಗೆ ಹಿಂಗೆ ಹೇಳಬೇಕು ಅಂತ ಅವನ ಮನಸ್ಸಲ್ಲಿ ಬಂದ್ಬಿಡ್ತೈತಿ. ಅದು ಏನೇ ಆಗಿರ್ಬೋದು, ತಾನು ಪರಿಸರದಲ್ಲಿ ಕಂಡ ಯಾವುದೋ ಒಂದು ಕೊಲೆ ಇರ್ಬೋದು, ಒಂದು ಅತ್ಯಾಚಾರ ಇರ್ಬೋದು, ಒಂದು ಬಡತನದ ಬದುಕಿನ ಚಿತ್ರಣ ಇರ್ಬೋದು, ಒಬ್ಬ ಶ್ರೀಮಂತ ಬಡವನಿಗೆ ಸಾಲ ಕೊಟ್ಟು ಮಾಡಿದ ಚಿತ್ರ ಹಿಂಸೆ ಇರ್ಬೋದು, ಒಂದು ಊರಿನಲ್ಲಿ ನಡೀತಕ್ಕಂಥ ದಬ್ಬಾಳಿಕೆ ಇರ್ಬೋದು, ಅಥವಾ ಸೂಕ್ಷ್ಮತೆ ಇರ್ಬೋದು. ಕೆಲವರು ಪ್ರೀತಿ ಪ್ರೇಮ ಅಂತ ಮಾಡ್ತಾರೆ. ಪ್ರೀತಿ ಪ್ರೇಮ ಮಾಡಿದಾಗ ಅವ್ರು ಎಷ್ಟೋ ಎಡರು ತೊಡರುಗಳನ್ನು ಅದರಲ್ಲಿ ಎದುರಿಸ್ತಕ್ಕಂಥ ಪ್ರಸಂಗ ಬರ್ತೈತಿ. ಕೆಲವರು ಎಷ್ಟೇ ಜನ ಅವರಿಗೆ ಅಡೆತಡೆ ಮಾಡಿದ್ರು ಕೂಡ ಅವ್ರ ಜೀವನದಲ್ಲಿ ಸಕ್ಸಸ್ಫುಲ್ ಆದ ಒಂದು ಲವ್ ಲೈಫನ್ನು ಅವರು ಕಟ್ಟಿಕೊಳ್ತಾರೆ, ಅದರಲ್ಲಿ ಅವರು ಯಶವನ್ನ ಸಾಧಿಸ್ತಾರೆ. ಇಂಥ ಕೆಲವು ವಿಚಾರಗಳು ಯಾವುದೇ ಇರಬಹುದು, ಅದು ಅಂಥದ್ದು ಅಂತಲ್ಲ, ಅಥವಾ ಬಹಳ ದೊಡ್ಡ ಧೀಮಂತ ಒಬ್ಬ ವ್ಯಕ್ತಿಯ ಬಗ್ಗೆ ಇರ್ಬೋದು, ಒಂದು ದಾರುಣವಾದ ಘಟನೆ ಯಾವುದಾದ್ರೂ ಇರ್ಬೋದು. ಅಂಥದ್ರ ಬಗ್ಗೆ ಒಂದು ವಸ್ತುವನ್ನ ಅವನು ಆಯ್ಕೆ ಮಾಡ್ಕೊಂತಾನೆ, ಅಥವಾ ಅದು ಆಯ್ಕೆ ಆಗಲ್ಪಡ್ತದ. ಅವನ ಮತ್ತು ಸಮಾಜದ ನಡುವಿನ ಸಂವಹನ ಪ್ರಕ್ರಿಯೆಯಲ್ಲಿ ಒಂದು ವಸ್ತು ತಾನೇ ಅದು ಆಗಲ್ಪಡ್ತದ. ಅದಾದ ಮೇಲೆ ಅವನು ಏನ್ ಮಾಡ್ತಾನೆ, ಅದಕ್ಕೆ ಕಥಾರೂಪವನ್ನ ಕೊಡುವ ಪ್ರಯತ್ನವನ್ನು ಮಾಡ್ತಾನೆ. ನೋಡ್ರಿ, ಇಲ್ಲಿ ಸಾಹಿತಿಗೆ ಏನು ಯೋಗ್ಯತೆ ಬೇಕು ಅನ್ನೋದು ಬಹಳ ಮುಖ್ಯ. ಸಾಹಿತಿಯಾದವನಿಗೆ, ಅವನು ಕಥೆಗಾರ ಇರಲಿ, ಕಾದಂಬರಿಕಾರ ಇರಲಿ, ನಾಟಕಕಾರ ಇರಲಿ, ಮೊದಲನೇ ಅರ್ಹತೆ ಅಂದ್ರೆ ಅವನಿಗೆ ಜೀವನದ ಅನುಭವ ಇರಬೇಕು. ಯಾವ ಒಬ್ಬ ವ್ಯಕ್ತಿಯೂ ಕೂಡ ಕೇವಲ ಓದಿನಿಂದ ಸಾಹಿತಿ ಆಗಲ್ಲ. ನಾನು ಸಾಹಿತ್ಯ ಓದಿ ಸಾಹಿತಿ ಆಗ್ಬೋದು ಅಂತ ತಿಳ್ಕೊಂಡಿದ್ರೆ ಅದೊಂದು ಭ್ರಮೆ ಅಷ್ಟೆ. ಅವನಿಗೆ ಅವನದೇ ಆದ ಜೀವನದ ಅನುಭವ, ಅವನದೇ ಆದ ನೋಟ, ದೃಷ್ಟಿ ಧೋರಣೆ ಅಂತ ಏನು ಕರಿತೀವಲ್ಲ ಅದು ಅವನಿಗೆ ಇರದೇ ಹೋದರೆ ಒಬ್ಬ ಸಾಹಿತಿ ಒಡಮೂಡಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಸಾಹಿತಿಯ ಪ್ರಥಮ ಅರ್ಹತೆ ಅಂದರೆ ಅವನಿಗೆ ಜೀವನದ ಅನುಭವ ಇರಬೇಕು. ಆಮೇಲೆ ಭಾಷೆ,
ಅವನಿಗೆ ತಾನೇನು ಅನುಭವಿಸ್ತಾನೋ ಆ ಅನುಭವಿಸಿದ್ದನ್ನ ಸರಿಯಾದ ರೀತಿ ಭಾಷೆಯಲ್ಲಿ ಜನರಿಗೆ ಬಹಳ ಪರಿಣಾಮಕಾರಿಯಾಗಿ ಮುಟ್ಟುವಂತೆ ಕಟ್ಟಿಕೊಡುವಂತ ಒಂದು ಭಾಷಾ ಶಕ್ತಿ ಅವನಿಗೆ ಇರಬೇಕು. ಈ ಭಾಷಾ ಶಕ್ತಿಯು ಕೂಡ ಅವನಿಗೆ ವೈಯಕ್ತಿಕ ಅನುಭವದ ದ್ರವ್ಯವಾಗಿನೇ ಬರ್ತದೆ. ಅದು ಅನುಭವದ ಒಂದು ಭಾಗವಾಗಿನೇ ಬರ್ತದೆ. ಅದು ಅನುಭವ ಅಂತ ನಾನು ಏನು ಹೇಳಿದೆ ನೋಡ್ರಿ, ಜೀವನದ ಅನುಭವ. ಜೀವನದಲ್ಲಿ ಈಗ ನಾನು ಯಾವುದೋ ಎಂಥದೋ ಒಂದು ಕುಟುಂಬದಿಂದ ನಾನು ಬಂದಿರ್ತೀನಿ. ನನ್ನ ವಿದ್ಯಾರ್ಹತೆ ಏನೋ ಇರ್ತೈತಿ, ನನ್ನ ವೈಯಕ್ತಿಕ ಜೀವನ ಏನೋ ಇರ್ತೈತಿ. ಆದರೆ ನಾನು ಒಬ್ಬ ಸಾಹಿತಿಯಾಗಿ ನನ್ನ ಬದುಕಿನ ಇತಿಮಿತಿಗಳಿಗೆ ನಾನು ಸೀಮಿತವಾದರೆ ನಾನೊಬ್ಬ ಸಾಹಿತಿ ಆಗಕ್ಕೆ ಸಾಧ್ಯವಿಲ್ಲ. ನಾನು ಸಾಹಿತಿ ಆಗಬೇಕಾದ್ರೆ ನನ್ನ ವೈಯಕ್ತಿಕ ಇತಿಮಿತಿಗಳನ್ನು ಮೀರಿ ಸಮಾಜದ ಎಲ್ಲ ಸ್ತರದ ಜೀವನವನ್ನು ಅರ್ಥ ಮಾಡಿಕೊಳ್ತಕ್ಕಂಥ ಒಂದು ಮನೋವೈಶಾಲ್ಯತೆಯನ್ನು ನಾನು ಬೆಳೆಸ್ಕೋಬೇಕಾಗ್ತದೆ. ಅದರಿಂದ ಅವನು ಬಡವ, ಬಲ್ಲಿದ, ಧನಿಕ, ನಿರ್ಗತಿಕ ಯಾವನೇ ಇರಲಿ, ನನ್ನ ಧರ್ಮದವನಿರ್ಬೋದು, ಇನ್ನೊಬ್ಬ ಧರ್ಮದವನಿರ್ಬೋದು, ನನ್ನ ಜಾತಿಯವನಿರ್ಬೋದು, ಇನ್ನೊಬ್ಬ ಜಾತಿಯವನಿರ್ಬೋದು, ಇಲ್ಲಿ ಬಹಳ ಜಾತ್ಯತೀತವಾಗಿ, ವರ್ಗಾತೀತವಾಗಿ, ವರ್ಣಾತೀತವಾಗಿ, ಆಮೇಲೆ ತನ್ನ ವಯಸ್ಸಿನ ಇತಿಮಿತಿಗಳನ್ನು ಕೂಡ ಮೀರಿ ಅನುಭವವನ್ನು ದಕ್ಕಿಸಿಕೊಳ್ತಕ್ಕಂಥ ಶಕ್ತಿ ಮೊದಲು ಅವನಿಗೆ ಇರಬೇಕು. ಅಂದ್ರೆ ಅವನು ಏನ್ ಮಾಡ್ಬೇಕು? ಮೊದಲು ಮುಕ್ತವಾಗಿ ಸಮಾಜವನ್ನು ನೋಡೋದು ಕಲಿಬೇಕು. ಸಮಾಜದ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳೋದು ಕಲಿಬೇಕು. ಅದು ವೈಯಕ್ತಿಕ ವ್ಯಕ್ತಿಯ ಯಾವುದೋ ಒಂದು ಹೆಂಗೆಳೆಯರ ಸಮಸ್ಯೆ ಇರ್ಬೋದು, ಒಬ್ಬ ವೃದ್ಧನ ಸಮಸ್ಯೆ ಇರ್ಬೋದು, ಒಬ್ಬ ಪ್ರೌಢಾವಸ್ಥೆಯಲ್ಲಿರ್ತಕ್ಕಂಥವನ ಸಮಸ್ಯೆ ಇರ್ಬೋದು, ಒಬ್ಬ ಕೂಲಿಕಾರನ ಸಮಸ್ಯೆ ಇರ್ಬೋದು, ಒಬ್ಬ ರೈತನ ಸಮಸ್ಯೆ ಇರ್ಬೋದು, ಒಬ್ಬ ಬಹಳ ಪ್ರಜ್ಞಾವಂತಿಕೆಯಿಂದ ಜೀವನ ನಡೆಸ್ತಕ್ಕಂಥವನ ಸಮಸ್ಯೆ ಇರ್ಬೋದು, ಒಬ್ಬ ವ್ಯಾಪಾರಸ್ಥನ ಸಮಸ್ಯೆ ಇರ್ಬೋದು, ಯಾರದೇ ಇರ್ಬೋದು. ಅದು ಈ ಎಲ್ಲರ ಅನುಭವಗಳನ್ನು ಬಹಳ ಮುಕ್ತವಾದ ಮನಸ್ಸಿನಿಂದ ನೋಡಿ ಅರ್ಥ ಮಾಡಿಕೊಂಡು ಅದನ್ನ ತನ್ನದೇ ಆದ ಭಾಷೆಯಲ್ಲಿ ಪ್ರತಿಕ್ರಿಯಿಸಿ ಅದನ್ನು ಚಿತ್ರಣ ಅದಕ್ಕೆ ಸರಿಯಾದ ರೀತಿಯ ಒಂದು ಭಾಷಾ ಮಾಧ್ಯಮ ನೋಡ್ರಿ. ಯಾಕಂದ್ರೆ ಸಾಹಿತಿಗೆ ಭಾಷೆಯೇ ಮಾಧ್ಯಮ. ಒಬ್ಬ ಚಿತ್ರಕಲಾವಿದನಿಗೆ ಅವನಿಗೆ ಬಣ್ಣ ಮತ್ತು ಪರದೆಯ ಮಾಧ್ಯಮ ಆಗ್ತದೆ. ಅದರಲ್ಲಿ ಅವನು ಚಿತ್ರವನ್ನು ಬರೆದು ಅಂಥದ್ದೊಂದು ಸುಂದರವಾದ ಬದುಕನ್ನು ತಾನು ಗ್ರಹಿಸಿದಂತೆ ಆ ಜೀವನ ಚಿತ್ರಣವನ್ನು ಅವನಲ್ಲಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೆ ಸೃಜನಶೀಲ ಸಾಹಿತಿಗೆ ಭಾಷೆಯೇ ಮಾಧ್ಯಮ. ಹಾಗಾಗಿ ಅವನು ತನ್ನ ಭಾಷಾ ಶಕ್ತಿಯಿಂದ ತಾನು ಕಂಡುಂಡ ಜೀವನವನ್ನು, ತಾನು ಪರಿಗ್ರಹಿಸಿದ ಜೀವನವನ್ನು ಓದುಗನಿಗೆ ಬಹಳ ಪರಿಣಾಮಕಾರಿಯಾಗಿ ಮುಟ್ಟುವಂತೆ ಚಿತ್ರಿಸಿಕೊಡ್ತಕ್ಕಂಥ ಶಕ್ತಿ ಅವನಿಗಿರಬೇಕು. ಅದು ಅದರಲ್ಲಿ ಪ್ರಥಮವಾದ್ದು ಭಾಷೆ. ಈ ಭಾಷೆಯ ವಿಷಯ ಬಂದಾಗ ನೋಡ್ರಿ, ಇಲ್ಲಿ ಒಬ್ಬ ಸಾಹಿತಿ ಭಾಷೆ ಹೇಗೆ ದಕ್ಕಿಸ್ಕೊಳ್ತಾನೆ? ಮೊದಲನೇದು ನಾನು ಆಗಲೇ ಹೇಳಿದೆ, ಜೀವನ ಅನುಭವ. ಇದು ಪ್ರಥಮ. ಇದು ಯಾಕಂದ್ರೆ ಜೀವನ ಅನುಭವದ ಭಾಗವಾಗಿ ಭಾಷೆನೂ ಬರ್ತೈತೆ. ಅವನಿಗೆ ಎಲ್ಲಾ ಸ್ತರದ ಜನರ ಬದುಕನ್ನು ಅರ್ಥ ಮಾಡ್ಕೊಳ್ತಾ ಹೋದಾಗ ಸಹಜವಾಗಿ ಅವರ ಎಲ್ಲ ಭಾಷೆ ಇವನಿಗೆ ದಕ್ತೈತಿ. ಒಬ್ಬ ಕೂಲಿಕಾರ ಹೆಂಗ್ ಮಾತಾಡ್ತಾನೆ, ಒಬ್ಬ ದಲಿತ ಹೆಂಗ್ ಮಾತಾಡ್ತಾನೆ, ಇನ್ನೊಬ್ಬ ಅಲ್ಪಸಂಖ್ಯಾತ ಹೆಂಗ್ ಮಾತಾಡ್ತಾನೆ, ಒಬ್ಬ ಶ್ರೀಮಂತ ಹೆಂಗ್ ಮಾತಾಡ್ತಾನೆ, ಅಥವಾ ಒಬ್ಬ ದಡ್ಡ ಹೆಂಗ್ ಮಾತಾಡ್ತಾನೆ, ಒಬ್ಬ ಪ್ರಜ್ಞಾವಂತ ಹೆಂಗ್ ಮಾತಾಡ್ತಾನೆ, ಯಾವ ವಿಷಯವನ್ನು ಅವನು ಹೆಂಗೆ ಅಭಿವ್ಯಕ್ತಿಪಡಿಸಿ ಹೇಳ್ತಾನೆ, ಅವನ ಲ್ಯಾಂಗ್ವೇಜ್ ಏನು, ಇದೆಲ್ಲದೂ ಕೂಡ ಅವನಿಗೆ ಅರ್ಥ ಆಗ್ತಾ ಹೋಗ್ತದೆ. ಆಗ ಅವನು ಆ ಭಾಷೆಯನ್ನ ದಕ್ಕಿಸಿಕೊಳ್ತಾ ಹೋಗ್ಬೇಕು. ಅವನು ಇದು ಬಹಳ ಇಂಪಾರ್ಟೆಂಟ್. ತನ್ನ ಮಟ್ಟ ಯಾವುದಾದ್ರೂ ಇರಬಹುದು, ಆದ್ರೆ ಅವನು ಒಬ್ಬ ಸಾಹಿತಿ ಆಗ್ಬೇಕಾದ್ರೆ ಆ ಭಾಷೆಯನ್ನು ದಕ್ಕಿಸಿಕೊಳ್ತಾ ಹೋಗ್ಬೇಕು. ಇದು ಒಂದು. ಹಾಗಾಗಿ ಒಬ್ಬ ಸಾಹಿತಿಯ ಭಾಷೆಯ ಮೂಲ ಅಂದ್ರೆ ಜೀವನದ ಅನುಭವ. ಆ ಜೀವನದ ರಂಗಕ್ಕೆ ತನ್ನ ಸರ್ವೇಂದ್ರಿಯಗಳನ್ನು ತೆರೆದು ಮುಕ್ತವಾಗಿ ಒಂದು ಇಂಟ್ರಾಕ್ಷನ್ ಅನ್ನು ಮಾಡ್ತಾ ಹೋದ್ರೆ ಅವನಿಗೆ ಆ ಭಾಷೆ ದಕ್ತಾ ಹೋಗ್ತದೆ. ಈಗ ದಲಿತರೊಂದಿಗೆ ಸಂವಹನ ಮಾಡುವಾಗ ನಾನು ನನ್ನ ವೈಯಕ್ತಿಕ ಪ್ರತಿಷ್ಠೆಗಳನ್ನ ಬಿಟ್ಟು ಒಬ್ಬ ದಲಿತನಂತೆ ಮಾತಾಡಿದ್ರೆ ಅವ್ರ ಭಾಷೆ ನನ್ನ ಭಾಗ ಆಗ್ತೈತಿ, ನನ್ನ ಅಂತರಾಳದ ಭಾಗ ಆಗ್ತೈತಿ, ನನ್ನ ಅನುಭವದ ತೆಕ್ಕೆಗೆ ಆ ಲ್ಯಾಂಗ್ವೇಜ್ ಬರ್ತದೆ. ಅವ್ರು ಯಾವ ನುಡಿಗಳನ್ನ, ಪಡೆ ನುಡಿಗಳನ್ನ ಮಾತಾಡ್ತಾರೆ, ಏನು ಶಬ್ದಗಳನ್ನ ಉಪಯೋಗಿಸ್ತಾರೆ, ಅದೆಲ್ಲ ನನಗೆ ಗೊತ್ತಾಗ್ತದೆ. ಇದು ಒಂದು. ಎರಡನೇದು ಓದು. ಯಾಕಂದ್ರೆ ಸಾಹಿತ್ಯ ಓದ್ಬೇಕು. ಸಾಹಿತ್ಯ ಓದ್ತಾ ಹೋದಾಗ ಯಾವ್ಯಾವ ಸಾಹಿತಿಗಳು ಯಾವ್ಯಾವ ವಿಷಯವನ್ನ ಹೇಗೆ ಚಿತ್ರಣ ಮಾಡ್ತಾ ಹೋಗಿದ್ದಾರೆ. ಯಾಕಂದ್ರೆ ಸಾಹಿತಿ ಅವನಿಗೆ ಯಾವುದೇ ಒಂದು ವಸ್ತು ವಿಷಯವನ್ನ ಅಲಂಕಾರಿಕ ಭಾಷೆಯಲ್ಲಿ ಹಿಡಿದಿಡ್ಕೊಡುವ ಶಕ್ತಿ ಇರಬೇಕು. ಯಾಕಂದ್ರೆ ಒಂದು ಒಳ್ಳೆಯ ಸಾಹಿತ್ಯ ಹುಟ್ಟತಕ್ಕಂಥದ್ದು ಎರಡು ರೀತಿಯಿಂದ. ಎ ಗುಡ್ ಲಿಟ್ರೇಚರ್ ಇಸ್ ಎ ಬ್ಲೆಂಡ್ ಆಫ್ ಅಥವಾ ಕಾಂಗ್ಲೋಮಿರೇಷನ್ ಆಫ್
ಅಥವಾ ಮಿಕ್ಸ್ಚರ್ ಆಫ್ ರಿಯಾಲಿಟಿ ಅಂಡ್ ಇಮ್ಯಾಜಿನೇಷನ್. ಅಂದರೆ ವಾಸ್ತವ ಮತ್ತು ಕಲ್ಪನೆ ಇವೆರಡರ ಸಮಮಿಶ್ರಣದಿಂದ ಒಂದು ಉತ್ತಮವಾದ ಸಾಹಿತ್ಯ ಲಭ್ಯವಾಗ್ತದೆ. ಆದ್ರಿಂದ ಅವನಿಗೆ ಬೇರೆ ಬೇರೆ ರೀತಿಯ ಅಭಿವ್ಯಕ್ತಿಯ ಮಾದರಿಗಳು ಅವೆಲ್ಲವೂ ಅವನಿಗೆ ಗೊತ್ತಾಗಬೇಕಾದ್ರೆ ಅವನು ವೈಯಕ್ತಿಕ ಜೀವನ ಒಂದ್ ಕಡೆ ಜೀವನಾನುಭವ ಒಂದ್ ಕಡೆ ಇದ್ದೇ ಇರ್ತದೆ. ಆ ಜೀವನಾನುಭವ ಅಲ್ಲದೆ ಇನ್ನೊಬ್ಬರು ಇದನ್ನು ಹೇಗೆ ಚಿತ್ರಿಸಿದ್ದಾರೆ, ಎಂಥ ಭಾಷೆಯನ್ನು ಬಳಸಿದ್ದಾರೆ, ಏನು ಪದ ಪ್ರಯೋಗಗಳನ್ನು ಮಾಡಿದ್ದಾರೆ, ಅವರ ವಾಕ್ಯ ಪ್ರಯೋಗಗಳು ಹೇಗಿವೆ, ಅವರು ಎಂತೆಂಥ ಅಲಂಕಾರಗಳನ್ನು ಉಪಯೋಗಿಸಿದ್ದಾರೆ, ಯಾವ ವಸ್ತು ಪ್ರತಿರೂಪ ಆಬ್ಜೆಕ್ಟಿವ್ ಕೋರಿಲೇಟಿವ್ ಅಂತೀವಲ್ಲ, ಯಾವ ವಸ್ತು ಪ್ರತಿರೂಪಗಳ ಮುಖಾಂತರ ತಮ್ಮ ವಸ್ತುವನ್ನು ನಿರ್ವಹಿಸಿದ್ದಾರೆ, ಅದು ಎಷ್ಟು ಪರಿಣಾಮಕಾರಿಯಾಗಿ ಸುಂದರವಾಗಿ ಬಂದಿದೆ ಅನ್ನೋದು ಅವನಿಗೆ ಅರ್ಥ ಆಗ್ಬೇಕಾದ್ರೆ ಅವನು ಇನ್ನೊಬ್ಬರ ಸಾಹಿತ್ಯವನ್ನ, ಅವನ ಕಥೆ ಇರಲಿ, ಕಾದಂಬರಿ ಇರಲಿ, ನಾಟಕ ಇರಲಿ, ಮತ್ತೊಂದನ್ನು ಓದ್ತಾ ಹೋಗ್ಬೇಕು. ಹೀಗೆ ಒಬ್ಬ ಕೃತಿಕಾರನಾಗಬೇಕಾಗಿರ್ತಕ್ಕಂಥವನು ಈ ಎರಡು ಕೆಲಸ ಅವನಿಗೆ ಬಹಳ ಮುಖ್ಯ. ಒಂದು ಜೀವನಾನುಭವ, ಮತ್ತೊಂದು ಸಾಹಿತ್ಯದ ಓದು. ಇವೆರಡರಿಂದ ತನ್ನ ಭಾಷಾ ಶ್ರೀಮಂತಿಕೆ, ಭಾಷಾ ಸಮೃದ್ಧತೆ, ಭಾಷಾ ಶಕ್ತಿಯನ್ನು ಅವನು ಹೆಚ್ಚು ಬೆಳೆಸ್ಕೊಂತ ಹೋಗ್ಬೇಕು. ಹಾಗೆ ಹೆಚ್ಚು ಬೆಳೆಸ್ಕೊಂತ ಹೋಗಿ ಆ ಒಂದು ಅನುಭವದಿಂದ, ಭಾಷಾ ಶಕ್ತಿಯಿಂದ ತನ್ನ ವಸ್ತುವನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಿಸುವ ಒಂದು ಕೆಲಸವನ್ನ ಅವನು ಮಾಡಬೇಕು. ಈಗ ಕೆಲವ್ರಿಗೆ ನಾನು ಸುಮ್ಮನೆ ಒಂದು ಕೆಲವು ಹಿಂಟ್ಸ್ ಅನ್ನೋ ರೀತಿಯಲ್ಲಿ ಹೇಳೋದಾದ್ರೆ, ಈಗ ಸಾಹಿತ್ಯ ಸೃಷ್ಟಿ ಅಂತಕ್ಕಂಥದ್ದು ಒಂದು ರೀತಿ ಪರಕಾಯ ಪ್ರವೇಶ ಇದ್ದಂಗೆ. ಪರಲೋಕ ಪ್ರವೇಶ ಮತ್ತು ಪರಕಾಯ ಪ್ರವೇಶ ಇವೆರಡು ಶಕ್ತಿ ಒಬ್ಬ ಸಾಹಿತಿ ಆಗ್ತಕ್ಕಂಥವನಿಗೆ ಇರಬೇಕು. ಪರಲೋಕ ಅಂದ್ರೆ ತನ್ನ ಜೀವನದ ರಂಗ, ತನ್ನ ಜೀವನದ ವ್ಯಾಪ್ತಿಯನ್ನು ಬಿಟ್ಟು ಸಾಮಾಜಿಕ ಜೀವನ ಅಥವಾ ಇನ್ನೊಬ್ಬರ ಜೀವನ, ಬೇರೊಬ್ಬರ ಜೀವನದ ರಂಗ, ಬೇರೊಬ್ಬರ ಜೀವನದ ಅಂತರಂಗವನ್ನ ಪ್ರವೇಶಿಸ್ತಕ್ಕಂಥ ಒಂದು ಶಕ್ತಿ. ಇದಕ್ಕೆ ನಾನು ಪರಲೋಕ ಪ್ರವೇಶ. ಪರಕಾಯ ಪ್ರವೇಶ ಅಂದ್ರೆ ಈಗ ತನ್ನ ವ್ಯಕ್ತಿತ್ವದ ಇತಿಮಿತಿಗಳು ಏನೇ ಇರ್ತವೆ, ಆ ಈ ವ್ಯಕ್ತಿತ್ವದ ಇತಿಮಿತಿಗಳನ್ನ ಮೀರಿ ಇನ್ನೊಬ್ಬ ವ್ಯಕ್ತಿತ್ವ, ಈಗ ತಾನು ಯಾವುದೋ ಒಬ್ಬ ದಾಸನ ಬದುಕನ್ನು ಚಿತ್ರಣ ಮಾಡ್ತಾನೆ ಅಂದ್ರೆ ಇವನು ದಾಸನಾಗಿ ಕೆಲವು ಅನುಭವಗಳನ್ನ ಪಡ್ಕೋಬೇಕಾಗ್ತದೆ, ಒಬ್ಬ ಧನಿಕನಾಗಿ ಕೆಲವು ಅನುಭವಗಳನ್ನ ಪಡ್ಕೋಬೇಕಾಗ್ತದೆ. ಹೀಗೆ ಅವನು ಧನಿಕನೂ ಆಗಬೇಕು, ದಾಸನೂ ಆಗಬೇಕು, ಮತ್ತೊಬ್ಬನೂ ಆಗಬೇಕು. ಇದನ್ನ ಪರಕಾಯ ಪ್ರವೇಶ ಅಂತ ಕರೆಯೋದು. ಈ ನಾಟಕದಲ್ಲಿ ಪಾತ್ರ ಮಾಡೋರು ಹೆಂಗೆ, ಅವನು ಇನ್ನೊಬ್ಬ ಪಾತ್ರಧಾರಿಯಾಗಿ ಆ ಪಾತ್ರಕ್ಕೆ ನ್ಯಾಯ ತಂದು ಕೊಡುವ ಪ್ರಯತ್ನ ಮಾಡ್ತಾನೋ, ಒಬ್ಬ ಸಾಹಿತಿಯಾಗಿರ್ತಕ್ಕಂಥವನು ಕೂಡ ಪರಕಾಯ ಪ್ರವೇಶ ಮತ್ತು ಪರಲೋಕ ಪ್ರವೇಶ ಇವೆರಡೂ ಶಕ್ತಿಯನ್ನು ಅವನು ಬೆಳೆಸ್ಕೊಂಡಿರ್ಬೇಕು. ಅಲ್ಲಿ ಬೆಳೆಸ್ಕೊಂಡು ಅವ್ರ ಲ್ಯಾಂಗ್ವೇಜ್ ಅನ್ನು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಒಂದು ಪಾತ್ರವನ್ನ ಚಿತ್ರಣ ಮಾಡಬೇಕಾದ್ರೆ ಆ ಪಾತ್ರಕ್ಕೆ ತಕ್ಕದಾದ ಲ್ಯಾಂಗ್ವೇಜ್ ಅನ್ನ ಇವನು ಬಳಸ್ಬೇಕಾಗ್ತದೆ. ಒಬ್ಬ ಪಂಡಿತನ ಕ್ಯಾರೆಕ್ಟರ್ನ ಚಿತ್ರಣ ಮಾಡ್ಬೇಕಾದ್ರೆ ಪಂಡಿತನ ಭಾಷೆ ಹೆಂಗಿರ್ತದೆ ಹಂಗೆ ಬರಿಬೇಕು. ಇವನ್ ಪಂಡಿತ ಅಲ್ಲ, ಆದ್ರೆ ಅವನ ಪಾತ್ರ ನಿರ್ವಹಿಸುವ ಪಾತ್ರ ಮಾತ್ರ ಪಂಡಿತನ ಪಾತ್ರ. ನೋಡ್ರಿ, ಅವನ್ ಪಂಡಿತನ ಭಾಷೆ ಏನು, ಪಂಡಿತ ತಿಳಿದಂತ ಶಾಸ್ತ್ರ ಏನು, ಇವೆಲ್ಲವೂ ಜ್ಞಾನ ಇರಬೇಕಾಗ್ತದೆ ಇವನಿಗೆ. ಹಾಗಾಗಿ ಆ ತರದ ಶಾಸ್ತ್ರಜ್ಞಾನಗಳನ್ನ ಅರ್ಥ ಮಾಡಿಕೊಂಡು ಆ ಮಾತುಗಳೆಲ್ಲ ಪಂಡಿತನ ಬಾಯಲ್ಲಿ ಬರುವಂತೆ ಮಾಡಿದ್ರೆ ಅವಾಗ ಅವನು ಪಂಡಿತ ಆಗ್ತಾನೆ, ಅವನು ಚಿತ್ರಿಸಲ್ಪಡುವ ವ್ಯಕ್ತಿ ಪಂಡಿತ ಆಗ್ತಾನೆ. ಅದೇ ರೀತಿ ಒಬ್ಬ ದಲಿತ ಕ್ಯಾರೆಕ್ಟರ್ ಇರ್ತತೆ ಅಂತ ತಿಳ್ಕೊಳ್ಳಿ. ಯಾರದೋ ಮನೆಯಲ್ಲಿ ಜೀತಕ್ಕೆ ಎಮ್ಮೆ ಕಾಯಕ್ಕಿರ್ತಾನ. ಅವನು ಎಮ್ಮೆ ಕಾಯನ್ ಭಾಷೆ ಹೆಂಗಿರ್ತತಿ, ಅವ್ರ ಮನೆಯಲ್ಲಿ ಅವನು ಎಲ್ಲೂ ದನದ ಕೊಟ್ಟಿಗೆಯಲ್ಲಿ ಕುತ್ಕೊಂಡು ಅವ್ರು ಹಾಕಿದ ಮುದ್ದೆ ಉಣ್ತಾನೆ. ಅವನ ಭಾಷೆ ಎಲ್ಲ ಇವನಿಗೆ ಬರ್ಬೇಕಲ್ಲ. ಆದ್ರಿಂದ ಆ ರೀತಿಯ ಕ್ಯಾರೆಕ್ಟರ್ಗಳನ್ನ ಚಿತ್ರಣ ಮಾಡುವಾಗ ಅವರ ಮಟ್ಟಕ್ಕಿಳಿದು ಅವರ ಮಟ್ಟದಲ್ಲಿ ಆಲೋಚಿಸಿ ಅವರ ಭಾಷೆಯನ್ನ ಬಳಸ್ತಕ್ಕಂಥ ಶಕ್ತಿ ಇವನಿಗೆ ಇರಬೇಕಾಗ್ತದೆ. ಇದಲ್ಲದೆ ಬಹಳ ಮುಖ್ಯವಾಗಿ ಒಂದು ಭೌತಿಕವಾದ ಪರಿಸರವನ್ನು ಕಟ್ಟಿಕೊಡ್ತಕ್ಕಂಥದ್ದು ಯಾವುದೇ ಸಾಹಿತಿಗೆ ಬಹಳ ಮುಖ್ಯವಾದ ಒಂದು ಜವಾಬ್ದಾರಿ. ಇದು ಬಹಳ ಮುಖ್ಯವಾದ ಜವಾಬ್ದಾರಿ. ಏನು ಭೌತಿಕ ಪರಿಸರ? ಈಗ ನಾವು ಯಾವುದೋ ಒಂದು ಜೀವನವನ್ನ ಚಿತ್ರಣ ಮಾಡ್ಲಿಕ್ಕೆ ಹೋದಾಗ ಅಲ್ಲಿ ಅದನ್ನ ಯಾವುದೋ ಒಂದು ಹಳ್ಳಿನಲ್ಲೋ ಒಂದು ಪಟ್ಟಣದಲ್ಲೋ ತಗೋಬಹುದು, ಅಥವಾ ಒಂದು ಕತೆ ಅದು ಎಲ್ಲೆಲ್ಲೋ ವಿಸ್ತರಿಸ್ಕೊಂತ ಹೋಗ್ಬೋದು. ಹಳ್ಳಿಯಲ್ಲಿ ಪ್ರಾರಂಭ ಆಗಿ ಇನ್ನೊಂದ್ ಕಡೆ ಹೋಗ್ಬೋದು. ನನ್ನದೇ ಒಂದು ಕೆಟ್ಟ ಪಟ್ಟಣ ಸೇರಿದ ಮೇಲೆ ಅನ್ನೋ ಕತೆ ಅದು ಹಳ್ಳಿ ಊರಿನಲ್ಲಿ ಪ್ರಾರಂಭ ಆಗ್ತದೆ. ಹಳ್ಳಿ ಊರಿನಲ್ಲಿ ಯಾವುದೋ ಒಂದು ಹೋಟೆಲ್ನಲ್ಲಿ ಮೆಣಸಿನಕಾಯಿ ಮಾಡ್ತಾ ಇರ್ತಾರೆ, ಅಲ್ಲಿಂದ ಪ್ರಾರಂಭ ಆಗಿ ಕೊನೆಗೆ ಎಂಡಾಗೋದು ಅದು ಸಿಟಿಯಲ್ಲಿ ಎಂಡ್ ಆಗ್ತದೆ. ಹಂಗೆ ಹಳ್ಳಿ ಮತ್ತು ಪಟ್ಟಣ ಎರಡರ ಪರಿಸರ ಅಲ್ಲಿ ಏನು ನಡೀತದೆ, ಭೌತಿಕ ಪರಿಸರ, ಇದನ್ನ ಚಿತ್ರಣ ಮಾಡುವಂತಹ ಶಕ್ತಿ ಒಬ್ಬ ಸಾಹಿತಿಗೆ ಇರಬೇಕಾಗ್ತದೆ. ಅಂದ್ರೆ ಒಂದು ಬೆಳಗು ಹಳ್ಳಿನಲ್ಲಿ ಬೆಳಗಾತಂದ್ರೆ ಒಂದು ಪಾತ್ರ, ಯಾವುದೋ ಒಂದು ಪಾತ್ರ ತನ್ನ ಮನೆ ಬಿಟ್ಟು, ಒಬ್ಬ ರೈತ ಅನ್ಕೋಣ, ಮನೆ ಬಿಟ್ಟು
ತನ್ನ ಎತ್ತಿನ ಗೆಳೆಗೋ ಹಿಡ್ಕೊಂಡು ಅಥವಾ ಒಂದು ಗುದ್ಲಿ ಚಲಿಕೆಯನ್ನು ಹೆಗಲ ಮೇಲೆ ಹಾಕ್ಕೊಂಡು ಅವನು ಊರು ಬಿಟ್ಟು ಊರ ಹೊರಗಡೆ ಹೋಗ್ತಾ ಇದ್ರೆ ಇಡೀ ಆ ಊರಿನ ಬೀದಿಯ ಪರಿಸರ ಅಥವಾ ಇಡೀ ಒಟ್ಟು ಆ ಊರಿನ ಒಂದು ಚಿತ್ರಣ ವಾತಾವರಣ ಹೆಂಗಿರ್ತತಿ. ಅವ್ನು ಹೋಗುವಾಗ ಅವನ ಅಕ್ಕಪಕ್ಕ ಏನ್ ನೋಡ್ತಾರೆ, ಅಥವಾ ಕೋಳಿ, ನಾಯಿ, ಬೆಕ್ಕು, ನರಿ, ದನ ಕರುಗಳು, ಯಾರಾದ್ರೂ ಬೀದಿಯಲ್ಲಿ ಮಾತಾಡ್ಸೋದು ಮತ್ತೊಂದು ಇತ್ಯಾದಿ. ಈ ರೀತಿ ಒಂದು ಭೌತಿಕ ಪರಿಸರವನ್ನು ಕೂಡ ಒಬ್ಬ ಸಾಹಿತಿಯಾಗಿರ್ತಕ್ಕಂಥವ್ನು, ಅವನು ಕಥೆಗಾರ ಇರಲಿ, ಅವನು ಕಾದಂಬರಿಕಾರ ಇರಲಿ, ಕಟ್ಟಿಕೊಟ್ಟು ಅಂದ್ರೆ ಅಲ್ಲಿ ಓದುಗರ ಗಮನಕ್ಕೆ ಏನಾಗ್ತದೆ, ಒಂದು ಪಾತ್ರವನ್ನ ಅದರ ನಿಜವಾದ ಪರಿಸರದಲ್ಲಿಟ್ಟು ನಾವು ಚಿತ್ರಣ ಮಾಡಿದಾಗ ಇದು ವಾಸ್ತವ, ಇದು ನಿಜ ಅನ್ನುವಂಥ ಒಂದು ಕಲ್ಪನೆ ಓದುಗನಿಗೆ ಮೂಡಲಿಕ್ಕೆ ಸಾಧ್ಯ. ಆದ್ರಿಂದ ಒಂದು ಒಂದು ಹಳ್ಳಿನಲ್ಲಿ ಒಂದು ಸಾಯಂಕಾಲ ಸಂಜೆ ಹೆಂಗಾಗ್ತತಿ, ಬೆಳಗ್ಗೆ ಹೆಂಗಾಗ್ತತಿ ಅನ್ನೋದು ಒಂದು ವಿಶೇಷ. ಈಗ ಊರು ದೇವಾಲಯಗಳಿರ್ತವೆ, ಊರು ದೇವಾಲಯಗಳ ಮೇಲೆ ಒಂದು ಮೈಕ್ ಹಚ್ಚಿರ್ತಾರೆ, ಅಲ್ಲಿ ಯಾವುದೋ ಭಕ್ತಿ ಗೀತೆಗಳು ಆಡ್ತಿರ್ತವೆ. ಜನಗಳು ಅವರವರ ಅಂಗಳ ಕಸಗಳನ್ನು ಹುಡುಕ್ತಾ ಇರ್ತಾರೆ, ಕೆಲವರು ನೀರು ಹಾಕ್ತಿರ್ತಾರೆ, ಕೆಲವರು ರಂಗೋಲಿ ಹಾಕ್ತಿರ್ತಾರೆ, ಕೆಲವು ಹಿಂದಕ್ಕೆಲ್ಲ ಬಾವಿಗಳಿಂದ ನೀರು ತರ್ತಾರೆ, ಕೊಡ ಇಟ್ಕೊಂಡು ನೀರು ತರ್ತಾ ಇರ್ತಾರೆ, ಕೆಲವು ದನ ಬಿಟ್ಕೊಂಡು ಹೋಗ್ತಾ ಇರ್ತಾರೆ, ಕೆಲವು ಬೆಕ್ಕು ನಾಯಿ ಏನೋ ಬೊಗಳ್ತಾ ಇರ್ತವೆ, ಯಾರೋ ಯಾರನ್ನ ಮಾತಾಡಿಸ್ತಿರ್ತಾರೆ. ಇದೆಲ್ಲದಕ್ಕೂ ನಾವು ಭೌತಿಕ ಪರಿಸರ ಅಂತ ಕರಿತೀವಿ ನಾವು. ಹೀಗೆ ಒಂದು ಭೌತಿಕ ಪರಿಸರವನ್ನ ಚಿತ್ರಣ ಮಾಡ್ತಕ್ಕಂಥದ್ದು. ಒಂದು ಪಾತ್ರ ಒಂದು ವಸ್ತುವನ್ನ ನಿರ್ವಹಿಸುವಾಗ ಆ ವಸ್ತುವಿಗೆ ತಕ್ಕನಾದ, ಆ ಪಾತ್ರಕ್ಕೆ ತಕ್ಕನಾದ, ಅದರ ಜೀವನದ ಪ್ರಸಂಗಕ್ಕೆ ತಕ್ಕನಾದಂಥ ಒಂದು ಭೌತಿಕ ಪರಿಸರವನ್ನ ಚಿತ್ರಿಸ್ತಕ್ಕಂಥದ್ದು ಕೂಡ ಕಥೆಕಾರನಿಗೆ ಅಥವಾ ಒಬ್ಬ ಸಾಹಿತಿಗೆ ಬಹಳ ಮುಖ್ಯವಾದ ಜವಾಬ್ದಾರಿ. ಹಾಗಾಗಿ ಕಥೆ ಬರೀತಕ್ಕಂಥವ್ರು ಇವೆಲ್ಲವನ್ನೂ ಗಮನದಲ್ಲಿ ಇಟ್ಕೋಬೇಕು. ಒಂದು ಪರಲೋಕ ಪ್ರವೇಶ, ಪರಕಾಯ ಪ್ರವೇಶ, ಅವರ ವ್ಯಕ್ತಿತ್ವಕ್ಕೆ ತಕ್ಕಂತ ಭಾಷೆಯನ್ನ ದುಡಿಸ್ತಕ್ಕಂಥದ್ದು, ಭಾಷೆಯನ್ನು ಬಳಸ್ತಕ್ಕಂಥದ್ದು, ಅಲ್ಲಿ ಒಂದು ನೈಜವಾದ ಲೋಕವನ್ನೇ ತಾನು ನಿರ್ಮಿಸಿಕೊಡ್ತಾ ಇದ್ದಾನೇನೋ ಅನ್ನೋ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು, ಇವೆಲ್ಲ ಗೊತ್ತಿರಬೇಕು. ಇದಾದ ಮೇಲೆ ತಂತ್ರ ಅಂದ್ರೆ ಒಂದು ವಸ್ತುವನ್ನ ನೀನು ಹೇಗೆ ನಿರ್ವಹಿಸುತ್ತಿ ಅಂತ. ಇಲ್ಲಿ ನನಗೆ ತಿಳಿಯೋದು ಬಹಳ ಮುಖ್ಯವಾಗಿ ಬರಹಗಾರರು, ಕಥೆ ಬರೆಯತಕ್ಕಂಥವ್ರು ಅಥವಾ ಕಾದಂಬರಿ ಬರೀತಕ್ಕಂಥವ್ರು ಬಹಳ ಮುಖ್ಯವಾಗಿ ಗಮನದಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥದ್ದು ಏನಂದ್ರೆ, ಯಾವಾಗಲೂ ಓದುಗರಲ್ಲಿ ಆಸಕ್ತಿ ಕುಗ್ಗದಂತೆ, ಕುತೂಹಲ ಕಳೆಯದಂತೆ, ಅವರಲ್ಲಿ ಒಂದು ಯಾವತ್ತೂ ಕುತೂಹಲ ಇರ್ಬೇಕದು, ಆಸಕ್ತಿ ಇರಬೇಕು. ಓದುಗನಿಗೆ ಮೊದಲ ಪ್ಯಾರಾಗ್ರಾಫ್ ಓದಿದಾಗ ಏನು ಇಂಟ್ರೆಸ್ಟ್ ಮೂಡ್ತದ ಅದು ಕೊನೆಯವರೆಗೂ ಉಳಿಯುವ ರೀತಿಯಲ್ಲಿ, ಅವರಲ್ಲಿ ಭಾವ ತರಂಗಗಳು ಏಳುವ ರೀತಿಯಲ್ಲಿ ಕಥೆಗಳ ಘಟನೆಗಳನ್ನ ಹೆಣೆದು ಅದನ್ನ ಚಿತ್ರಿಸ್ತಕ್ಕಂಥ ಪ್ರಯತ್ನವನ್ನ ಕಥೆಗಾರರು ಅಥವಾ ಕಾದಂಬರಿಕಾರರು ಮಾಡಬೇಕಾಗ್ತದೆ. ಒಂದು ಕಥೆಯನ್ನು ಹೇಗೆ ಪ್ರಾರಂಭಿಸ್ತೀವಿ ಅನ್ನೋದು ಇದು ಬಹಳ ಇಂಟ್ರೆಸ್ಟಿಂಗ್ ಇದೆ. ಈಗ ಹಳೆಯ ಕಥೆಯ ಮಾದರಿಗಳು ಅಂತ ಹೇಳಿದ್ರೆ, ಈಗ ಅದು ಕಾಗಕ್ಕ ಗುಬ್ಬಕ್ಕನ ಕತೆ ಟೈಪೋ ಅಥವಾ ಇನ್ಯಾವುದೋ ಟೈಪೋ ಒಂದು ಸೀಕ್ವೆನ್ಸ್ನಲ್ಲಿ ಹೇಳ್ತಕ್ಕಂಥದ್ದು. ಇವ್ನು ಹಿಂಗೆ ಹುಟ್ಟಿದ, ಇವ್ನು ಹಿಂಗೆ ಬೆಳೆದ, ಇವ್ನು ಹಿಂಗೆ ದೊಡ್ಡನದ, ಅವ್ನು ಹಿಂಗೆ ಮದುವೆ ಆಯ್ತು, ಅವ್ನು ಹಿಂಗೆ ಸತ್ತ ಅಂತ ಹೇಳೋದು ಇದೊಂದು ಕ್ರಮ. ಇದು ಕಥೆಗಳು ಹಿಂಗಾಗಲ್ಲ. ಅವು ಜೀವನದ ಯಾವುದೋ ಒಂದು ಘಟನೆಯಿಂದ ಮಧ್ಯದಿಂದ ಪ್ರಾರಂಭ ಆಗಿಬಿಡ್ತವೆ. ಆಮೇಲೆ ಅವು ಎಲ್ಲೆಲ್ಲೋ ವಿಸ್ತರಿಸ್ಕೊಂತ ಹೋಗ್ಬಿಡ್ತವೆ. ನಿಮಗೆ ಸುಮ್ಮನೆ ಉದಾಹರಣೆಯಾಗಿ ನಾನು ಒಂದು 2-3 ಘಟನೆಗಳನ್ನು ಸುಮ್ಮನೆ ಕಲ್ಪನೆಗಳನ್ನು ಹೇಳಕ್ ಪ್ರಯತ್ನ ಮಾಡ್ತೀನಿ. ಯಾವುದೋ ಒಂದು ನದಿ ತಟದ ಗ್ರಾಮ ಅಂತ ತಿಳ್ಕೊಳ್ಳೋಣ. ಅಲ್ಲಿ ಚುಮು ಬೆಳಕು ಹರಿತಾ ಇರ್ತೈತಿ. ಇನ್ನು ಒಳ್ಳೆ ಚಳಿಗಾಲ, ಜನವರಿ ಡಿಸೆಂಬರ್ ತಿಂಗಳು, ಬೆಳಗ್ಗೆ ಮಂಜು ಬಿದ್ದಿರ್ತೈತಿ. 5:30-6 ಗಂಟೆ ಟೈಮು. ಇನ್ನು ಬೀದಿ ಲೈಟ್ಗಳು ಹಂಗೆ ಉರಿತಾ ಇರ್ತವೆ. ಜನಗಳನ್ನೇ ಯಾರೋ ಕೆಲವು ಅಲ್ಲೋ ಇಲ್ಲೋ ಕೆಮ್ಮಿ ಹೊರಗಡೆ ಬರ್ತಾ ಇರ್ತಾರೆ. ಇಂಥ ಪ್ರಸಂಗದಲ್ಲಿ ತಂಬಿಗೆ ತಗೊಂಡು ಹೊರಗಡೆ ಹೋಗ್ತಕ್ಕಂಥದ್ದು ಸಾಮಾನ್ಯವಾಗಿ ಹಳ್ಳಿ ಜನರಿಗೆ ಅಭ್ಯಾಸ. ಹಂಗೆ ಯಾವುದೋ ಒಬ್ಬ ಹೆಣ್ಮಗಳು ತಂಬಿಗೆ ತಗೊಂಡು ಹೊಂಟಳು ಅಂತ ತಿಳ್ಕೊಳ್ಳೋಣ. ಆಕೆ ಒಂದು ನದಿ ತಟದಲ್ಲಿ ಹಿಂಗೆ ಕೆಳಗಡೆ ಊರು ಬಿಟ್ಟು ಹೊರಗಡೆ ಹೋಗ್ತಾ ಇರ್ತಾಳೆ. ಅಲ್ಲಿ ಹಿಂದೆ ಎಲ್ಲೋ ಕಾಲುವೆ, ತಗ್ಗು ಏನೋ ಇರ್ತವೆ. ಅಲ್ಲಿ ಹೋಗಿ ಆಕೆ ತಂಬಿಗೆ ತಗೊಂಡು ಇನ್ನೇನು ಕೂಡಬೇಕು ಅನ್ನೋ ಶಬ್ದ ಕೂಡುವಾಗ ಅಲ್ಲಿ ಏನೋ ಗೊರ್ರ ಅಂತ ಒಂದು ಶಬ್ದ ಬಂದ್ಬಿಡ್ತೈತಿ. ಕತ್ಲಲ್ಲಿ ಏನೂ ಕಾಣಲ್ಲ ಆಕೆಗೆ. ಒಳಗಡೆ ಭಯ ಹುಟ್ಟುಬಿಡ್ತೈತಿ. ಆ ತಂಬಿಗೆ ನೆಲದ ಮೇಲೆ ಇಟ್ಟೋಡು ಬಿಟ್ಟು ಓಡ್ ಬಂದ್ಬಿಡ್ತಾಳೆ. ಓಡ್ ಬಂದು ಅಪ್ಪ ಅಣ್ಣ ಯಾರೋ ಬರ್ರಿ ಅಂತ ಹೇಳಿ ಕೂಗಾಡಿಬಿಡ್ತಾಳೆ. ಈಕೆ ಚೀರಾಡಿದ್ದೆಲ್ಲ ನೋಡಿ ಅಲ್ಲಿ ಜನ ಸೇರಿಬಿಡ್ತಾರೆ. ಏನಾಯ್ತು ಅಂತ. ಇಲ್ಲಪ್ಪ ಅಲ್ಲಿ ನಾನು ತಂಬಿಗೆ ತಗೊಂಡು ಬಂದಿದ್ದೆ, ಅಲ್ಲಿ ಹೋಗಿ ತಂಬಿಗೆ ಇಟ್ಟು ಹಿಂಗೆ ಕುಂತೆ ಗೊರ್ರ ಅಂತ ಶಬ್ದ ಬಂದ್ಬಿಡ್ತು. ಅಲ್ಲಿ ಹೋಗಿ ನೋಡ್ತಾರೆ, ಕತ್ಲಲ್ಲಿ ಬೆಳಕು ಪೂರ ಆಗಿರಲ್ಲ. ಯಾರೋ ದೀಪದ ಬೆಳಕು ಬಿಟ್ಟು ನೋಡಿ ಅಥವಾ ಕಡ್ಡಿ
ಪಟ್ನ ಕೆರೆದು ನೋಡಿದಾಗ ಅಲ್ಲಿ ಒಂದು ಹೆಣ ಬಿದ್ದುಬಿಟ್ಟಿರ್ತೈತಿ. ಅದು ಯಾರ ಹೆಣ? ಈ ಯಾರೋ ಒಬ್ಬ ಇಂಥ ವ್ಯಕ್ತಿ ಇದು, ಅವನು ಕಾಟಪ್ಲರ್ ಮಂಜ ಅಂತ ಅನ್ಕೊಂಬಿಡೋಣ ಸುಮ್ಮನೆ. ಇವನು ಕಾಟಪ್ಲರ್ ಮಂಜ. ನೋಡಿ ಮಂಜ ಏನಾಗಿದೆ, ಯಾರೋ ಹೊಡೆದಾಕಿ ಹೋಗ್ಬಿಡ್ತಾರೆ ಅಲ್ಲಿ, ಅವನಿಗೆ ಅರೆ ಜೀವ ಆಗ್ಬಿಟ್ಟೈತೆ ಅವನಿಗೆ. ಅವಾಗೆಲ್ಲ 100 ಜನ ತಕ್ಷಣ ಸೇರಿಬಿಡ್ತಾರೆ. ತಕ್ಷಣ ಸೇರಿದ ತಕ್ಷಣ ಆವಾಗ ಆ ವ್ಯಕ್ತಿ, ಒಬ್ಬ ಕಾಟಪ್ಲರ್ ಮಂಜ ಅನ್ನುವಂಥ ವ್ಯಕ್ತಿಯ ಮೇಲೆ ಕೊಲೆಯ ಪ್ರಯತ್ನ ನಡೆದು ಅವನು ಇನ್ನೇನು ಬದುಕ್ತಾನೋ ಸಾಯ್ತಾನೋ ಅನ್ನೋದು ಯಾರಿಗೂ ಭರವಸೆ ಇಲ್ಲ. 100 ಜನ ಹೋದ್ರು, 1000 ಜನ ಸೇರಿದ್ರು. ಇದಾದ ಮೇಲೆ ಆ ಊರಿನ ಬೀದಿಗಳಲ್ಲಿ ಈ ಕಾಟಪ್ಲರ್ ಮಂಜಂದು ಚರ್ಚೆ ಶುರುವಾಯಿತು. ಏನಾಗಿರ್ಬೋದು ಯಾರಿಗೂ ಗೊತ್ತಿರಲ್ಲ ಏನು ವಿಷಯ ನಿಜವಾದ್ದು ಅಂತ. ಆದ್ರೆ ಊಹಾಪೋಹಗಳು ನಡೀತಾ ಇರ್ತವೆ, ಮಾತಾಡ್ತಿರ್ತಾರೆ ಜನ. ಹಿಂಗೆ ಕಾಟಪ್ಲರ್ ಮಂಜ ಅಂದ್ರೆ ಅವನು ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯ. ಆ ಸದಸ್ಯನ ಕೊಲೆ ಯಾಕಾಯ್ತು? ಅದರಿಂದ ಏನೇನೋ ಬೇರೆ ಬೇರೆ ರೀತಿಯ ರಾಜಕೀಯ ಕಾರಣಗಳಿದ್ವು, ಮತ್ತಿನ್ನು ಬೇರೆ ಕಾರಣಗಳಿದ್ವು. ಅವನು ಯಾವುದೋ ಇನ್ನೊಬ್ಬ ಲೇಡಿ ಒಬ್ಬ ಸದಸ್ಯ ಅಂತ ಅನ್ಕೊಳ್ಳೋಣ. ಆಕೆ ಬಹಳ ಸುಂದರವಾಗಿದ್ಲು. ಆಕೆ ಜೊತೆಗೆ ಇವನದು ಒಂದು ಅಕ್ರಮ ಸಂಬಂಧ ಇತ್ತು. ಹಾಗಾಗಿ ಆಕೆ ಗಂಡ ಇವನ್ನ ಕೊಲೆ ಮಾಡಿರ್ಬೋದು ಅನ್ನುವಂಥದ್ದು. ಆಮೇಲೆ ಅದು ಇನ್ನೂ ಮುಂದಕ್ಕೆ ಹೋಗಿ ಅವನಿಗೂ ಯಾವುದೋ ಒಂದು ಅವ್ರ ಕ್ಷೇತ್ರದ ಒಬ್ಬ ಶಾಸಕನಿಗೂ ಇವನಿಗೂ ಬಹಳ ನಂಟಿತ್ತು. ಅವನ ಬೆಂಬಲದಿಂದಲೇ ಇವನು ಗ್ರಾಮ ಪಂಚಾಯಿತಿ ಸದಸ್ಯ ಆಗಿ ಆಮೇಲೆ ಅಧ್ಯಕ್ಷನೂ ಆಗಿದ್ದ. ಆಮೇಲೆ ಅವಳು ನಂಟು ಇಟ್ಕೊಂಡಿದ್ದ. ಆಮೇಲೆ ಇನ್ನು ಏನೇನೋ ಮುಂದೆ ಬೇರೆ ಬೇರೆ ರೀತಿ. ನೋಡಿ, ಇದು ಕಾಟಪ್ಲರ್ ಮಂಜನ ಕತೆ ಇದು. ಅವನ ಸುತ್ತಮುತ್ತ ಅವನ ಮೇಲೆ ಕೊಲೆ ಪ್ರಯತ್ನ ನಡೆದಿದೆ. ಅವನಿನ್ನು ಸಾಯ್ತಾನ ಬದುಕ್ತಾನ ಅದು ಬೇರೆ ವಿಷಯ. ಆದ್ರೆ ಅವನ ಸುತ್ತ ಇರುವ ವೃತ್ತಾಂತ ಏನಿದೆಯಲ್ಲ, ಇದೆಲ್ಲ ಕಥೆಯ ವಸ್ತು ಇದು. ಈ ಕಥೆಯ ವಸ್ತುವನ್ನ ಪ್ರಾರಂಭ ಮಾಡೋದು ಕಾಟಪ್ಲರ್ ಮಂಜ ಇಂತರ ಅಪ್ಪನ ಹೊಟ್ಟೆ ಹುಟ್ಟಿದ, ಅವನ್ ಹಿಂಗ್ ಬೆಳೆದ, ಹಿಂಗ್ ಮೆಂಬರ್ ಆದ, ಹಿಂಗ್ ಮಾಡಿದ, ಹಂಗ್ ಹೇಳ್ಕೊಂತ ಹೋಗೋದಲ್ಲ. ಈಗೇನ್ ನಾನು ಹೇಳಿದೆ, ಒಬ್ಬ ಹೆಣ್ಮಗಳು ತಮ್ಗಿ ತಗೊಂಡು ಹೋದ್ರಿಂದ ಕತೆ ಪ್ರಾರಂಭ ಮಾಡ್ಬೇಕು. ಆಕೆ ಹೋಗಿ ಅಲ್ಲಿ ತಮ್ಗಿ ಇಟ್ಟಿನೇನು ತಮ್ಗಿ ಕೂಡ್ಬೇಕಂತ ಗೊರ್ಗೊರ್ ಶಬ್ದ ಕೇಳಿದ್ರು. ಗೊರ್ಗೊರ್ ಶಬ್ದ ಕೇಳಿದ್ಮೇಲೆ ಜನಗಳನ್ನೆಲ್ಲ ಕೂಗಿ ಕರೆದ್ಲು. ಅಲ್ಲಿ ಹೋದಾಗ ಅವೊಂದು ಬಾಡಿ ಬಹಳ ಒಂದು ದೈನ್ಯ ಸ್ಥಿತಿಯಲ್ಲಿ ಬಿದ್ದಿತ್ತು. ನೋಡಿ, ಅಲ್ಲಿಂದ ಕತೆ ಶುರುವಾದಾಗ ಕತೆ ಕೇಳ್ತಕ್ಕಂಥವನಿಗೆ ಕುತೂಹಲ ಶುರುವಾಗ್ತದೆ. ಆಮೇಲೆ ಅದರ ಹಿಂದೆ ಮುಂದೆ ಅದನ್ನು ಬೇರೆ ಬೇರೆ ರೀತಿ ಟೆಕ್ನಿಕ್ನಲ್ಲಿ ಹೇಳ್ಬೋದು. ಎಲ್ಲೋ ಒಂದು ಅಂಗಡಿ ಹೋಟೆಲ್ ಹತ್ರ ನಿಂತು ಒಂದು ಭಾಗ ಯಾರೋ ಒಬ್ಬನ್ ಮಾತಾಡ್ತಾನೆ, ಹಿಂಗ ಆಕೆಗ ಅವನಿಗೆ ಹಿಂಗಿತ್ತು ಹಂಗಿತ್ತು ಅಂತ ಅಲ್ಲಿ ಹೇಳ್ತಾನೆ. ಇನ್ನೊಂದ್ ಕಡೆ ಇನ್ನೊಂದು ಭಾಗ ಶುರುವಾಗ್ತದೆ. ಹಿಂಗೆ ಅದೆಲ್ಲ ಒಟ್ಟಿಗೆ ಸೇರಿಸಿದಾಗ ಒಂದು ಕತೆ ಆಗ್ತದೆ. ಇದು ಕಥೆಯನ್ನ ಹೆಣಿತಕ್ಕಂಥವ್ರು ಉಪಯೋಗಿಸ್ತಕ್ಕಂಥ ತಂತ್ರ. ನಂದೊಂದು ಇಂಗ್ಲಿಷ್ ಕಥೆಯಲ್ಲಿ ನಾನು ಬಿಟ್ವೀನ್ ದಿ ಲ್ಯಾಂಡ್ ಅಂಡ್ ದಿ ಕಿಲ್ಲರ್ ಅನ್ನುವಂಥ ಈ ಕಥೆಯಲ್ಲಿ ಪ್ರಯತ್ನ ಮಾಡಿದ್ದೆ. ಏನ್ ಮಾಡಿದೆ ಅಂದ್ರೆ, ಒಬ್ಬ ರೈತನ ಕಷ್ಟವನ್ನ ನಾನು ಹೇಳ್ಬೇಕು. ಏನ್ ಕಷ್ಟ, ಹೆಂಗೆ ನೋಡ್ರಿ, ಅವನಿಗೆ ಏನೇನೋ ಬಹಳ ಪ್ರತಿಷ್ಠೆ ಆಸೆಗಳೆಲ್ಲ ಇರ್ತವೆ. ಅವನು ಕೊನೆಗೆ ಅವನ್ನೆಲ್ಲ ಮಾಡೋಕ್ಕಾಗದೆ ಸುಸೈಡ್ ಮಾಡ್ಕೊಂಡ್ಬಿಡ್ತಾನೆ. ವಿಚಿತ್ರವಾಗಿ ಸುಸೈಡ್ ಮಾಡ್ಕೊಂತಾನೆ. ನಾನು ಅವನ ಕಷ್ಟಗಳನ್ನೆಲ್ಲ ಮೊದಲು ಹೇಳಕ್ ಹೋಗ್ಲಿಲ್ಲ. ನನ್ನ ತಲೆಯಲ್ಲಿ ಅವನು ಹೆಂಗ್ ಸುಸೈಡ್ ಮಾಡ್ಕೊಂಡ ಅನ್ನೋದು ಮೊದಲು ಹೇಳ್ಬೇಕು. ಸುಸೈಡ್ ಮಾಡ್ಕೊಂಡ್ಮೇಲೆ ಅವನ ಹೆಣೆ ಹೆಂಗ್ ಪತ್ತೆ ಆತ ಅನ್ನೋದು ಮೊದಲು ಹೇಳ್ಬೇಕು. ಹಂಗ್ ಪ್ರಾರಂಭ ಮಾಡಿ ಆಮೇಲೆ ನನ್ನ ಕತೆ ಎಲ್ಲ ಹೇಳ್ಕೊಂತ ಹೋದೆ. ಅದೇ ರೀತಿ ಕುರುಕುಲಪ್ಪ ಅನ್ನೋದೊಂದು ಕತೆ ಬಹಳ ರೋಚಕವಾಗಿ ನಾನು ಚಿತ್ರಣ ಮಾಡಿದ್ದೇನೆ. ಕುರುಕುಲಪ್ಪ ಅನ್ನೋ ಕತೆ. ಅವನು ತನ್ನ ಮಗ ಕೊಲೆಯಾಗಿ ಹೋಗಿರ್ತೈತಿ. ಆ ಬಾಡಿ ತಗೊಂಡೋಗಿ ಎಲ್ಲ ಅಳದಾಗ ಹಾಕಿರ್ತಾರೆ. ಅದನ್ನೆಲ್ಲ ನೋಡಿ ಬಂದ ಅವನು ತನ್ನ ಮಗನ ಕೊಲೆಗೆ ಯಾರು ಕಾರಣರೋ ಸೀದಾ ಒಬ್ಬ ಹೆಣ್ಮಗಳಿರ್ತಾಳ ಆ ಲೇಡಿ ಮನೆಗೆ ಹೋಗ್ತಾನೆ. ಹೋಗಿ ಅವಳ ಕತ್ತನ್ನು ಕತ್ತರಿಸ್ತಾನೆ. ಅದನ್ನೊಂದು ಚೀಲದಲ್ಲಿ ಇಟ್ಕೊಂಡು ತಗೊಂಬಂದು ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸ್ತಾನೆ. ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸಿದ ಮೇಲೆ ಅಲ್ಲಿ ಪೊಲೀಸ್ ಎನ್ಕ್ವೈರಿಯಲ್ಲಿ ಕತೆ ಅರಳತಾ ಹೋಗ್ತದೆ. ನೋಡಿ, ಹೀಗೆ ಇದು ತಂತ್ರಗಾರಿಕೆ. ಇದ್ರ ಬಗ್ಗೆ ಸಾಕಷ್ಟು ಹೇಳ್ಬೋದು. ಅದೆಲ್ಲ ಹೇಳ್ತಾ ಹೋಗ್ಲಿಕ್ಕೆ ಸಮಯ ಬಹಳ ಬೇಕಾಗ್ತದೆ. ಆದ್ರೆ ನಾನು ಕೆಲವು ಉದಾಹರಣೆ ಹೇಳಿದ್ದಷ್ಟೇ. ಇದು ಈ ರೀತಿಯ ತಂತ್ರಗಾರಿಕೆಗಳನ್ನು ಬಳಸ್ಬೋದು. ಒಂದು ಇನ್ನೊಂದು ಕೆಲವು ಸಂಕೇತಗಳನ್ನು ಉಪಯೋಗಿಸ್ಬೋದು ಕತೆ ಎಣಿತಕ್ಕಂಥವ್ರು. ಈಗ ಸ್ಟ್ರೀಮ್ ಆಫ್ ಕಾನ್ಷಿಯಸ್ನೆಸ್ ಅನ್ನೋದು ಒಂದು ತಂತ್ರಗಾರಿಕೆ. ಅದು ಸ್ಟ್ರೀಮ್ ಆಫ್ ಕಾನ್ಷಿಯಸ್ನೆಸ್ ಅಂದ್ರೆ, ಈಗ ಕ್ಲಾಕ್ ಟೈಮ್, ಕತೆಗೆ 2 ಟೈಮ್ ಇರ್ತಾವೆ. ಒಂದು ಕ್ಲಾಕ್ ಟೈಮ್ ಏನಪ್ಪಾ ಅಂದ್ರೆ, ಬೆಳಿಗ್ಗೆ ಒಬ್ಬ ಹೆಣ್ಮಗಳು ಅಥವಾ ಒಬ್ಬ ವ್ಯಕ್ತಿ ಒಂದೂರಿನಿಂದ ಇನ್ನೊಂದು ಊರು ಸಂತೆ ಮಾಡ್ಕೊಂಬರೋದಿಷ್ಟೇ ಕ್ಲಾಕ್ ಟೈಮ್. ಆದ್ರೆ
ಅವನು ಒಂದೂರಿನಿಂದ ಇನ್ನೊಂದೂರಿಗೆ ಹೋಗಿ ಸಂತೆ ಮಾಡ್ಕೊಂಡ್ ಬರೋದು 2 ತಾಸು 3 ತಾಸು ಆಗ್ಬೋದು. ಆ 2-3 ತಾಸಿನಲ್ಲಿ ಇಡೀ ಒಂದು ಶತಮಾನದ ಒಂದು ಘಟನಾವಳಿಗಳ ಕಥೆ ಅವನ ಮನಸ್ಸಿನೊಳಗೆ ಮೂಡಿ ಬಂದು ಹೋಗ್ಬಿಡ್ತವೆ. ಅಥವಾ ಒಂದು ಬಸ್ನಲ್ಲಿ ಒಂದೂರಿನಿಂದ ಇನ್ನೊಂದೂರಿಗೆ 1 ತಾಸು ಪ್ರಯಾಣ ಇರ್ಬೋದು. ಆ ತಾಸಿನಲ್ಲಿ ಅವನ ಮನಸ್ಸು ಎಲ್ಲೆಲ್ಲೋ ಹರಿದು ಇಡೀ ಒಂದು ಘಟನೆ ನಡೆದದ್ದನ್ನ ಅವನು ಜ್ಞಾಪಿಸ್ಕೊಂಡ್ಬಿಡ್ಬೋದು. ಅವನ ಸ್ಮರಣೆಯ ಲೋಕವನ್ನು ನಾವು ಅನಾವರಣಗೊಳಿಸಿದಾಗ ಅಲ್ಲಿ ಒಂದು ದೊಡ್ಡ ಕಾದಂಬರಿ ಆಗುವಂತ ಒಂದು ವಸ್ತು ಹೊರಗಡೆ ಬಂದ್ಬಿಡ್ಬೋದು. ನೋಡಿ, ಅದು ಕ್ಲಾಕ್ ಟೈಮ್ ಅಲ್ಲ, ಇದು ಕ್ಲಾಕ್ ಟೈಮ್. ಒಂದೂರಿನಿಂದ ಇನ್ನೊಂದೂರಿಗೆ 1 ಗಂಟೆಗೆ ಹೋದ್ನಲ್ಲ, ಇದು ಕ್ಲಾಕ್ ಟೈಮ್. ಆದ್ರೆ ಅವನೊಳಗೆ ಒಂದು ಶತಮಾನದ ಕತೆ ಬರ್ತದ ಅದು. ಅದೇ ರೀತಿ ಕೆಲವು ಸಂಕೇತ ಸುಮ್ಮನೆ ಹೇಳ್ತೇನೆ. ಈಗ ಒಬ್ಬ ವ್ಯಕ್ತಿ ಚಹಾ ಕುಡ್ಕಂತ ಕೂತಿರ್ತಾನೆ ಹೊರಗಡೆ. ಒಂದು ಕಪ್ ಟೀ ಕುಡಿಯೋದು ಒಂದು 10 ನಿಮಿಷ 15 ನಿಮಿಷ ಆಗ್ಬೋದು. ಅವ್ನು ನಿಧಾನವಾಗಿ ಏನೇನೋ ಜ್ಞಾಪಕ ಮಾಡ್ಕೊಂತ ಕುಡಿತಾನೆ. ಅಥವಾ ಸ್ಮೋಕ್ ಮಾಡ್ತಿರ್ತಾರೆ ಕೆಲವರು, ಸಿಗರೇಟ್ ಸೇರ್ತಾ, ಅದೆಲ್ಲ ಮಾಡ್ತಾ ಅವ್ನು ಕುಡಿತಾನೆ ಅಂದ್ರೆ ಒಂದು 15-20 ನಿಮಿಷ ಆದಿತ್ತು ಅಂತ ತಿಳ್ಕೊಳ್ಳೋಣ. 15-20 ನಿಮಿಷ ಅವನು ಚಹಾ ಕುಡಿತಾ ತನ್ನ ಮನೆ ಹೊರಗಡೆ ಕೂತಾಗ ಅಲ್ಲಿ ಒಂದು ದುಂಬಿ ಒಂದು ಹೂವಿನ ಮೇಲೆ ಕೂಡ್ತತಿ, ಮತ್ತೆ ಹೋಗ್ತಿರ್ತತಿ, ಮತ್ತೆ ಸುತ್ತಾಡಿತಿರ್ತತಿ, ಹಿಂಗೆಲ್ಲ ಮಾಡ್ತಿರ್ತದೆ. ಆ ದುಂಬಿ ಹೂವಿನ ಮೇಲೆ ಕೂತು ಮತ್ತೆ ಹೇಳೋದು, ಕೂಡೋದು, ಹೇಳೋದು, ಆಮೇಲೆ ಎತ್ತಗ ಹೋಗೋದು, ಮತ್ತೆ ಬರೋದು, ಮತ್ತೆ ಮಾಡ್ತಿರ್ತದಲ್ಲ, ಇದೆಲ್ಲ ಅವನ ಒಳಗಿನ ಅಂತರಂಗದ ಪ್ರತೀಕ. ಅದು ಅವನ ಮನಸ್ಸು ಎಲ್ಲೆಲ್ಲೋ ಹೋಗ್ತಿರ್ತದ. ಆ ಎಲ್ಲೆಲ್ಲೋ ಹೋಗೋದನ್ನ ಇಲ್ಲಿ ಹೊರಗಡೆ ಆ ದುಂಬಿ ಅದು ಸಾಂಕೇತಿಕವಾಗಿ ತೋರಿಸ್ತದ. ಅದು ಅವನ ಮನಸ್ಸಿನೊಳಗೆ ಎಲ್ಲೆಲ್ಲೋ ಹೋಗ್ತದಲ್ಲ, ಅಲ್ಲಿ ಕಥೆಯ ವಸ್ತು ಇರ್ತದೆ. ಆ ಕಥೆಯ ವಸ್ತುವಿನ ಘಟನಾವಳಿಗಳು ಒಳಗಡೆ ಇರ್ತವೆ. ಕೊನೆಗೆ ದುಂಬಿ ಹೋಗ್ಬಿಡ್ತೈತಿ. ಅದೇ ರೀತಿ ಇಲ್ಲಿ ಕತೆ ಒಳಗಡೆ ಮುಗಿದೋಗ್ಬಿಡ್ತೈತಿ. ಇಲ್ಲ, ಅಥವಾ ಒಂದು ಹಳ್ಳಿನಲ್ಲಿ ಒಂದು ಕೋಳಿ ಒಂದು ತಿಪ್ಪೆ ಕೆದರ್ತಾ ಇರ್ತೈತಿ. ನೋಡಿ, ತಿಪ್ಪೆ ಕೆದರೋದೈತಲ್ಲ, ತಿಪ್ಪೆ ಅಂದ್ರೆ ಸುಮ್ಮನೆ ತಿಪ್ಪೆ ಅಲ್ಲ, ಅದು ನಿಜವಾಗ್ಲೂ ಒಂದು ಊರಿನ ಸಾಂಸ್ಕೃತಿಕ ಇತಿಹಾಸದ ಒಂದು ದಾಖಲೆ ಅನ್ನಂಗಿರ್ತದೆ ಅದು. ಯಾಕಂದ್ರೆ ಅದ್ರೊಳಗೆ ಆ ಊರಿನಾಗ ಏನ್ ಮಾಡ್ತಾರೆ, ಎಂತ ಔಷಧಿ ಬಳಸ್ತಾರೆ, ಏನ್ ಕ್ರಿಮಿನಾಶಕ ಬಳಸ್ತಾರೆ, ಅಥವಾ ಒಂದು ಯಾವ ಆಹಾರ ತಿಂತಾರೆ, ಅಲ್ಲಿ ಏನೇನ್ ಮಾರಾಟ ಆಗ್ತವೆ ಅಂತದಕ್ಕೆಲ್ಲ ದಾಖಲೆ ಸಿಗ್ಬೋದು. ಅಲ್ಲಿ ಬಿಸಾಕಿದ ಪಟ್ಟಣಗಳು ಮತ್ತೊಂದು ಇತ್ಯಾದಿ ಎಲ್ಲ ಹುಡುಕಿದ್ರೆ. ಆಮೇಲೆ ಅಲ್ಲಿ ತಿಪ್ಪಿ ಕೋಳಿ ಕೆದರ್ತಾ ಹೋದಾಗ ಅಲ್ಲಿ ಯಾವುದೋ ಒಂದು ಸತ್ತು ಹೋದ ಮಗುವಿನ ಶವ ಹೊರಗಡೆ ಬಂದ್ಬಿಡ್ಬೋದು. ನೋಡಿ, ಅದರಿಂದ ಶವ ನೋಡಿದ್ರೆ ಮಗುವಿನ ಶವ ಅಲ್ಲಿ ಬಂದು ತಿಪ್ಪೆ ಬಿದ್ದಿದೆ ಅಂದ್ರೆ ಅರ್ಥ ಏನದು? ಅದ್ರ ಹಿಂದೆ ಏನೋ ಒಂದು ದಾರುಣ ಕಥೆ ಇದೆ ಅಂತ. ಹಿಂಗೆ ಈ ರೀತಿಯ ಸಂಕೇತಗಳನ್ನ ಬಳಸಿಕೊಂಡು ಒಬ್ಬ ಕತೆಗಾರ ತಾನು ಹೇಳುವ ಕತೆಗೆ ಅತ್ಯಂತ ಹೆಚ್ಚಿನ ಮೆರುಗು ಬರೋ ರೀತಿಯಲ್ಲಿ ಒಂದು ರೀತಿಯ ಒಂದು ಒಂದು ಕಲ್ಚರಲ್ ಡೈಮೆನ್ಷನ್, ಅದಕ್ಕೆ ಒಂದು ಸಾಂಸ್ಕೃತಿಕ ಮಹತ್ವ ಅದಕ್ಕೆ ಸಿಗುವ ರೀತಿಯಲ್ಲಿ ಮಾಡಬಹುದು. ಮತ್ತು ಅದರ ಸೌಂದರ್ಯ ಜಾಸ್ತಿ ಆಗ್ತಾ ಹೋಗ್ತದೆ. ಅದರ ಒಂದು 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 ಫಿಲಾಸಾಫಿಕಲ್ ಆಸ್ಪೆಕ್ಟ್ ಅಂತ ನಾವೇನು ಕರಿತೀವಿ, ಅದರ ಒಂದು ತಾತ್ವಿಕ ಮಗ್ಗಲು ಮತ್ತು ತಾತ್ವಿಕವಾದ ತೂಕ ಆ ಸಾಹಿತ್ಯಕ್ಕೆ, ಆ ಕತೆಗೆ, ಕೃತಿಗೆ ಅದು ಹೆಚ್ಚಾಗ್ತಾ ಹೋಗ್ತದೆ. ಅದು ಆ ರೀತಿಯ ಸಂಕೇತಗಳನ್ನು ಬಳಸ್ತಾ ಹೋದ್ರೆ ಮಾಡಿದರೆ ಹೀಗೆ ಕತೆಗಾರ ಆಗಬೇಕು ಅಂತಕ್ಕಂಥವ್ರು ನಾನು ಮುಖ್ಯವಾಗಿ ಸಂಕ್ಷಿಪ್ತವಾದ ಈ ಚರ್ಚೆಯಲ್ಲಿ ಹೇಳ್ತಕ್ಕಂಥದ್ದು, ವಸ್ತು ಅಂದ್ರೆ ಅದು ತಾನೇ ಆಯ್ಕೆ ಆಗ್ತತಿ. ಅದಾದ್ಮೇಲೆ ಭಾಷೆ ಒಂದು ರೀತಿಯ ಶಿಷ್ಟ ಭಾಷೆಯನ್ನು ಬಳಸ್ಬೋದು, ದೇಶೀಯ ಭಾಷೆಯನ್ನು ಬಳಸ್ಬೋದು. ಆದ್ರೆ ಒಂದೊಂದು ವಸ್ತು ಕೂಡ ಒಂದೊಂದು ಭಾಷೆಯನ್ನ ಡಿಮಾಂಡ್ ಮಾಡ್ತಾ ಹೋಗು. ಯಾವತ್ತೂ ತನಗಿಚ್ಛೆ ಬಂದಂತೆ ತಾನು ಭಾಷೆ ಬರೆಯಕ್ಕೆ ಬರಲ್ಲ. ಅಲ್ಲಿ ಯಾವ ವಸ್ತುವನ್ನ ತಾನು ಹ್ಯಾಂಡಲ್ ಮಾಡ್ತಾನೋ ಆ ವಸ್ತು ನನಗಿಂಥ ಭಾಷೆ ನೀಡು ಅಂತ ಹೇಳ್ತದೆ. ಇವಾಗ ಕುವೆಂಪು ಜಲಗಾರ ಅಂತ ಕೃತಿಯನ್ನು ನಾಟಕ ಬರೆದ್ರೆ ಅಲ್ಲಿ ಅವರು ಹೇಳ್ಬೇಕಾಗಿದ್ದು ವೈದಿಕ ಜಗತ್ತಿಗೆ ಉತ್ತರ ಹೇಳ್ಬೇಕಾಗಿತ್ತು. ಹಂಗಾಗಿ ಪಕ್ಕ ವೈದಿಕ ಭಾಷೆ, ಅಲ್ಲಿ ಸಂಸ್ಕೃತ ಭೂಯಿಷ್ಠವಾದ ಭಾಷೆ ಬಂತಲ್ಲಿ. ಹಂಗೆ ನಾವು ಎಂಥ ಆಡಿಯನ್ಸ್ ಅನ್ನ ನಮ್ಮ ಗಮನದಲ್ಲಿ ಇಟ್ಕೊಂಡಿರ್ತೀವಿ ಅಂದ್ರೆ ನಮ್ಮ ಮನಸ್ಸಿನೊಳಗೆ ಒಂದು ಪ್ರೇಕ್ಷಕರು ಇರ್ತಾರೆ. ಕಥೆನೆಲ್ಲ ಪ್ರಪಂಚ ಎಲ್ಲ ಓದ್ಬೋದು, ನಾನು ಬರೋದು ಕತೆ ಅದು ಬೇರೆ ಮಾತು. ಆದ್ರೆ ಕತೆ ಬರೆಯುವಾಗ ನಾನು ಇಂಥದೇ ಒಂದು ಲೋಕಕ್ಕೆ ಹೇಳ್ಬೇಕಂತ ನಾನು ಮನಸ್ಸಲ್ಲಿ ಅನ್ಕೊಂಡಿರ್ತೀನಿ. ಆ ಲೋಕಕ್ಕೂ ನನಗೂ ಅವ್ರ ರೆಸಿಪಿಯೆಂಟ್, ಅವರು, ನಾನು ಒಬ್ಬ ಕಮ್ಯುನಿಕೇಟರ್, ನನಗೂ ಅವ್ರಿಗೂ ಮಾನಸಿಕವಾದ ಒಂದು ಸಂವಹನ ನಡೀತಾ ಇರ್ತೈತಿ. ಆ ಸಂವಹನದಲ್ಲಿ ನನ್ನ ಸಾಹಿತ್ಯ ಭಾಷೆಯ ಸ್ವರೂಪ ನಿರ್ಧಾರ ಆಗ್ತದೆ. ಅದೇ ರೀತಿಯಲ್ಲಿ ನಾನು ಯಾವುದರ ಕುರಿತು ಮಾತಾಡ್ತೀನೋ ಅದು ಅಂದ್ರೆ ಯಾವ ವಸ್ತು, ನನ್ನ ಸಾಹಿತ್ಯದ ಕಥೆಯ ಅಥವಾ ಕಾದಂಬರಿ ಅಥವಾ ನಾಟಕದ ವಸ್ತು ಯಾವುದು ಅನ್ನೋದು, ಆ ವಸ್ತು ಮತ್ತು ನನ್ನ ರೆಸಿಪಿಯೆಂಟ್ ಇವರಿಂದ ಒಂದು ಭಾಷೆ ನಿರ್ಧಾರ ಆಗ್ತೈತಿ.
ಆಮೇಲೆ ಆ ಭಾಷೆಯನ್ನ ನನ್ನ ಕೈ ಅಕತ ಇಲ್ವೋ ಅನ್ನೋದು ಇನ್ನೊಂದು, ನನ್ನ ಯೋಗ್ಯತೆ, ನನ್ನ ಪರ್ಸನಾಲಿಟಿ ಕ್ವಶನ್. ಇವು ಮೂರು ಒಂದು ಲ್ಯಾಂಗ್ವೇಜ್ ಅನ್ನು ನಿರ್ಣಯ ಮಾಡ್ತವೆ. ಹಾಗಾಗಿ ಸಾಹಿತಿ ಆಗಬೇಕು ಅಂತಕ್ಕಂಥವ್ರಿಗೆ, ಒಬ್ಬ ಬರಹಗಾರ ಆಗ್ಬೇಕಂತಕ್ಕಂಥವ್ರಿಗೆ ಮೊದಲ ಮೂಲ ದ್ರವ್ಯ ಜೀವನದ ಅನುಭವ, ಎರಡನೇದು ಓದು, ಇದಾದ್ಮೇಲೆ ಅವರ ಒಂದು ಬರಹದ ಅಪೇಕ್ಷೆಗಳು. ಆ ಅಪೇಕ್ಷೆಗಳನ್ನು ಇಟ್ಕೊಂಡೇ ಅವರು ತಮ್ಮ ವಸ್ತು ನಿರ್ವಹಣೆ, ಭಾಷೆ, ತಂತ್ರಗಾರಿಕೆ ಇವನ್ನೆಲ್ಲ ಕಲಿತಾ ಹೋಗ್ಬೇಕು. ಇದನ್ನೆಲ್ಲ ಕಲಿತಾ ಅನ್ನುವಾಗ ಭಾಷೆಯನ್ನು ದಕ್ಷಿಸಬೇಕಾದ್ರೆ ಎರಡು ಮೂಲ ಮಾರ್ಗಗಳನ್ನು ನಾವು ಮರಿಬಾರದು. ಒಂದು ಮೂಲ ಜೀವನದ ಅನುಭವದ ಮಾರ್ಗ, ಇನ್ನೊಂದು ಓದಿನ ಮಾರ್ಗ. ಓದಿನ ಮಾರ್ಗದಿಂದ ನಮಗೆ ಶಿಷ್ಟ ಭಾಷೆ ಇತ್ಯಾದಿಗಳೆಲ್ಲ ನಮಗೆ ದೊರೆಯಬಹುದು. ಆದರೆ ಪಕ್ಕ ದೇಶೀಯ ಭಾಷೆ, ದೇಶೀಯ ನುಡಿಗಟ್ಟುಗಳು, ಆಮೇಲೆ ಜನರ ಭಾವನೆಗೆ ತಕ್ಕಂತ ಲ್ಯಾಂಗ್ವೇಜ್ ಅಂತೀವಲ್ಲ ನಾವು, ಅವರ ಅನುಭವ, ಅವರ ಎಕ್ಸ್ಪೀರಿಯನ್ಸ್, ಒಬ್ಬೊಬ್ಬರ ಅನುಭವ ಒಂದೊಂದು ರೀತಿ ಇರ್ತೈತಿ, ಒಬ್ಬೊಬ್ಬರ ವ್ಯಕ್ತಿತ್ವದ ಮಟ್ಟ ಒಂದೊಂದು ರೀತಿ ಇರ್ತೈತಿ. ಆ ವ್ಯಕ್ತಿತ್ವದ ಮಟ್ಟಕ್ಕೆ ಅನುಗುಣವಾಗಿ ಒಂದೊಂದು ಸಮಸ್ಯೆಯ ಚಿತ್ರಣಕ್ಕೆ ಬೇಕಾದಂತ ಲ್ಯಾಂಗ್ವೇಜ್ ನಮಗೆ ಸಿಗಬೇಕನ್ನೋದಾದ್ರೆ ನಮಗೆ ಜೀವನದ ಅನುಭವ ಬಹಳ ಮುಖ್ಯ. ನಾವು ನಮ್ಮ ಸರ್ವೇಂದ್ರಿಯಗಳನ್ನು ಮುಕ್ತವಾಗಿ ತೆರೆದು ಹೊರಗಿನ ಲೋಕವನ್ನ ಗಮನಿಸುವ ಮತ್ತು ಅಲ್ಲಿಯ ಸಂಗತಿಗಳನ್ನು ವಸ್ತುನಿಷ್ಠವಾಗಿ ಗ್ರಹಿಸುವ ನಮ್ಮ ವೈಯಕ್ತಿಕ ಹಮ್ಮು ಬಿಮ್ಮುಗಳನ್ನು ಬಿಟ್ಟು, ನಾನು ಆ ಜಾತಿ ಈ ಜಾತಿ ಅದನ್ನ ನೋಡಬಾರ್ದು ಇದನ್ನ ನೋಡಬಾರ್ದು, ಅವ್ರ ಜೊತೆ ಮಾತಾಡಬಾರ್ದು ಇವ್ರ ಜೊತೆ ಮಾತಾಡಬಾರ್ದು, ಅವ್ರ ಜೊತೆ ಹಿಂಗೆ ಮಾತಾಡಬೇಕು, ಇಂಥವೆಲ್ಲ ಪ್ರತಿಷ್ಠೆಗಳನ್ನು ಬಿಟ್ಟು ನಾವು ಬಹಳ ಮುಕ್ತವಾಗಿ ಸಂವಹನ ಮಾಡುವಂಥ ಒಂದು ಗುಣವನ್ನು ನಾವು ಕಲ್ತ್ಕೊಂಡ್ರೆ ನಮ್ಗೇನಾಗ್ತದೆ, ಈ ಲೋಕದ ಎಲ್ಲ ಭಾಷೆ ನಮಗೆ ದಕ್ಕಲಿಕ್ಕೆ ಸಾಧ್ಯವಾಗ್ತದೆ. ಹಂಗೆ ಅದ್ರ ಜೊತೆಗೆ ನಮ್ಮ ಓದಿನ ಹರವು ಹೆಚ್ಚು ಮಾಡ್ತಾ ಹೋದ್ರೆ, ಈಗ ನಾನೇನು ಹೇಳಿದೆ, ಈ ಸಾಹಿತ್ಯದ ತಂತ್ರಗಾರಿಕೆ, ಅದು ಸ್ಟ್ರೀಮ್ ಆಫ್ ಕಾನ್ಷಿಯಸ್ನೆಸ್ ಇರಲಿ ಅಥವಾ ಇನ್ನೊಂದು ಯಾವುದೋ ಸಂಕೇತಗಳನ್ನು ನಾನು ಮೂಡಿಸಿ ನನ್ನ ಕಥಾವಸ್ತುವನ್ನು ಅಥವಾ ಕಾದಂಬರಿ ವಸ್ತುವನ್ನು ನಿರ್ವಹಿಸ್ತಕ್ಕಂಥದ್ದಿರಲಿ, ಅದೆಲ್ಲ ನಮಗೆ ನಿಧಾನವಾಗಿ ದಕ್ತಾ ಹೋಗ್ತದೆ. ಹಾಗಾಗಿ ಹೊಸದಾಗಿ ಕಥೆಯನ್ನು ಬರೆಯಬೇಕು ಅನ್ನುವವರು ಈ ವಿಚಾರವನ್ನು ತಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಸಾಹಿತ್ಯ ಆಗ್ತಕ್ಕಂಥವ್ರಿಗೆ ವಸ್ತು, ಭಾಷೆ, ತಂತ್ರ ಇವು ಬಹಳ ಮುಖ್ಯ. ಅವರಿಗೆ ಜೀವನಾನುಭವ ಬೇಕು ಮತ್ತು ಅಷ್ಟೇ ಈಕ್ವಲ್ ಆಗಿ ಅವರಿಗೆ ಒಂದು ಸಾಹಿತ್ಯದ ಓದು ಕೂಡ ಬೇಕು. ಪ್ರತಿಯೊಬ್ಬರು ಕೂಡ ವ್ಯಷ್ಟಿಯಿಂದ ಪ್ರಾರಂಭ ಮಾಡ್ತಾರೆ, ಅಂದ್ರೆ ಅವರ ವೈಯಕ್ತಿಕ ಅನುಭವಗಳನ್ನೇ ಸಾಹಿತ್ಯದ ವಸ್ತುವನ್ನಾಗಿ ಚಿತ್ರಿಸುವ ಪ್ರಯತ್ನವನ್ನು ಮಾಡ್ತಾರೆ. ಇದು ಸಾಮಾನ್ಯ. ಆದರೆ ಅವರು ಅಲ್ಲಿಗೆ ನಿಲ್ಲಬಾರದು. ವ್ಯಷ್ಟಿಯಿಂದ ಸಮಷ್ಟಿಯ ಕಡೆಗೆ ಅವರ ಪ್ರಯಾಣ ಚಲನೆ ಆದರೆ ಮಾತ್ರ ಅವರು ಒಬ್ಬ ಉತ್ತಮವಾದ ಸಾಹಿತಿ ಆಗಲಿಕ್ಕೆ ಮತ್ತು ಅವರಿಂದ ಸಮಾಜಕ್ಕೆ ಉಪಯೋಗ ಆಗಲಿಕ್ಕೆ ಸಾಧ್ಯವಾಗ್ತದೆ. ಅವ್ರು ಬರೀ ಆತ್ಮರತಿ ಕವಿಗಳು, ಕಥೆಗಾರರು ಆದರೆ ಅದರಿಂದ ಲೋಕಕ್ಕೆ ಅಂಥ ದೊಡ್ಡ ಪ್ರಯೋಜನ ಇಲ್ಲ. ಅವರಿಗೆ ಮುಖ್ಯವಾಗಿ ಲೋಕ ಪ್ರವೇಶಿಸ್ತಕ್ಕಂಥ ಮತ್ತು ಲೋಕಕಾಯ ಪ್ರವೇಶಿಸುವ ಅಥವಾ ಲೋಕರಂಗ ಪ್ರವೇಶಿಸುವ ಮತ್ತು ಪರಕಾಯ ಪ್ರವೇಶಿಸುವ ಇವೆರಡು ಯೋಗ್ಯತೆಗಳನ್ನು ಅವರು ಗಳಿಸ್ಕೋಬೇಕು. ಇವೆರಡು ಏಕ್ದಮ್ ಅಂಗಡಿಯಿಂದ ತಗೊಳ್ಳವಲ್ಲ. ಒಬ್ಬ ಸಾಹಿತಿ ಓದು ಬರಹ ನಿರಂತರ ಮಾಡ್ತಾ ಮಾಡ್ತಾ ಹೋದಾಗ ಅವನಿಗೆ ಅದು ದಕ್ಕಲಿಕ್ಕೆ ಸಾಧ್ಯ. ಕೊನೆಯದಾಗಿ ಒಂದು ಭಾಷೆಯ ನನ್ನ ಸ್ವಂತ ಒಂದು ಅನುಭವ ಹೇಳಿ ಈ ಚರ್ಚೆಯನ್ನು ನಾನು ಮುಗಿಸ್ಬಿಡ್ತೀನಿ. ನನಗೆ ನಾನು MA ಮಾಡ್ಕೊಂಡು ಒಬ್ಬ ಉಪನ್ಯಾಸಕನಾಗಿ ಯಲಬುರ್ಗಕ್ಕೆ ಹೋದಂಥ ಸಂದರ್ಭ 96ನೇ ಇಸ್ವಿಯ ನಂತರ ನನಗೇನೋ ಒಂದು ನೀಳ್ಗತೆ ಬರೆದು ಯಾರಿಗೆ ಕೊಟ್ಟೆ. ಅವರು ಇದನ್ನ ಒಂದು ಕಾದಂಬರಿ ಮಾಡಿದರೆ ಚೆನ್ನಾಗಕತೆ ಅಂತ ಹೇಳಿದರು. ಆ ಕಾದಂಬರಿಯನ್ನು ನಾನು ನನ್ನ ಊರಿನ ಭಾಷೆಯಲ್ಲಿ ಬರಿಬೇಕು ಅಂತ ಪ್ರಯತ್ನ ನಡೆಸಲಿಕ್ಕೆ ಶುರು ಮಾಡಿದೆ. ಅವಾಗ ಏನಾಗ್ಬಿಟ್ಟಿತ್ತು, ಒಂದು 7-8 ವರ್ಷ ನನಗೆ ಯಾಕೋ ಹಳ್ಳಿ ಭಾಷೆಗಳ ಒಂದು ಗ್ಯಾಪ್ ಉಂಟಾಗ್ಬಿಟ್ಟಿತ್ತು. ಆಗ ನನ್ನ ಕೈಲಿ ಒಂದು ವಾಕ್ಯ ಕೂಡ ಬರೆಯಕ್ಕೆ ಸಾಧ್ಯವಾಗಲಿಲ್ಲ ನನಗೆ. ಆಗ ನಾನು ಪುಸ್ತಕ ಪೆನ್ ಇಟ್ಕೊಂಡು ಸುಮ್ಮನೆ ದಿನಂಪ್ರತಿ 10-20 ಶಬ್ದಗಳನ್ನು, ನಮ್ಮ ಹಳ್ಳಿ ಜನ ಏನು ಮಾತಾಡ್ತಾರೆ ಆ ಶಬ್ದಗಳನ್ನು ಬರೆಯಕ್ಕೆ ಪ್ರಯತ್ನ ಮಾಡಿದೆ. ಹಂಗೆ ಎಷ್ಟೋ ನಾನು ಸಾವಿರಾರು ಇದರಲ್ಲಿ ಪುಸ್ತಕದಲ್ಲಿ ದಿನ ಬರೆದು ಇಡ್ತಾ ಇದ್ದೆ. ಆವಾಗ ನನ್ನ ಮೈಂಡ್ ವಾಪಸ್ಸು ಈ ಹಳ್ಳಿಯ ಮಾತುಗಳಿಗೆ ಹೋಯಿತು. ಆ ಹಳ್ಳಿಯ ಮಾತುಗಳು ನನ್ನ ಆಲೋಚನೆಯ ಭಾಗ ಅದು. ಅಂದ್ರೆ ಒಂದು ಮರ್ತೋಗಿದ್ದನ್ನು ನಾನು ಮರುಕಳಿಸಿ ದಕ್ಷಿಸ್ಕೊಳ್ಳೋ ಪ್ರಯತ್ನ ಮಾಡಿದೆ. ಈ ಹಿನ್ನೆಲೆಯಲ್ಲಿ ನಾನು ಹೇಳೋದಾದ್ರೆ, ಸ್ವಲ್ಪ ಯಾರು ಈ ಓದು ಇತ್ಯಾದಿಗಳಿಂದ ನೀವು ನಗರವಾಸಿಗಳಾಗಿರ್ತೀರಿ ಅಥವಾ ನೀವು ಇನ್ನೊಂದು ಕಡೆ ಹೋಗಿರ್ತೀರಿ, ನಿಮ್ಮ ಮೂಲ ಊರಿನ ಅನುಭವಗಳಿಂದ ದೂರ ಆಗಿರ್ತೀರಿ, ನೀವು ಮತ್ತೆ ವಾಪಸ್ ಆ ಅನುಭವಗಳನ್ನು ವಾಪಸ್ ನೀವು ರಿಕಾಲ್ ಮಾಡ್ಕೋಬೇಕು. ಆ ರಿಕಾಲ್ ಮಾಡ್ಕೊಳ್ಳಿಕ್ಕೆ ಒಂದು ಪ್ರೀ ಎಕ್ಸಸೈಸ್ ಅನ್ನು ನಾವು
ಮಾಡ್ಬೇಕಾಗ್ತದೆ, ಅವಶ್ಯವಾಗಿ ಮಾಡ್ಬೇಕಾಗ್ತತಿ. ಅದು ಮಾಡದೇ ಇದ್ರೆ ನಮಗೆ ಅಂಥ ಒಂದು ಭಾಷೆ ನಮಗೆ ಬರಕ್ಕೆ ಸಾಧ್ಯವೇ ಇಲ್ಲ. ಇಷ್ಟು ಹೇಳ್ತಾ ಈ ನನ್ನ ಚರ್ಚೆಯನ್ನು ಮುಕ್ತಾಯಗೊಳಿಸ್ತೇನೆ. ನಮಸ್ಕಾರ.